ಎಲ್ಲರಿಗೂ ಮಧ್ಯಾಹ್ನದ ಶುಭಾಶಯಗಳನ್ನು ತಿಳಿಸುತ್ತಾ ಈಗಾಗಲೇ ನಿಮಗೆ ಎಲ್ಲ ಘಟಕಗಳು ಮುಗಿದಿದ್ದು ಪುನರಾವರ್ತನೆಯನ್ನು ನಾವು ಈಗಾಗಲೇ ಮಾಡ್ತಾ ಇದ್ದೀವಿ. ಈ ದಿನ ನಾವು ಭೂಗೋಳದಲ್ಲಿ ಭಾರತದ ಚಿತ್ರವನ್ನು ಬರೆದೋದ್ರಲ್ಲಿ ಸ್ಥಳಗಳನ್ನು ಗುರುತಿಸುವಂಥ ಒಂದು ಕೌಶಲ್ಯದ ಕಡೆಗೆ ನಾವು ಗಮನವನ್ನು ಕೊಡೋಣ. ಅದಕ್ಕೆ ಮುಂಚೆ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿರುವಂಥ ವಿಭಾಗವಾರು ಅಥವಾ ಥೀಮ್ವಾರು ಪ್ರಶ್ನೆವಾರು ಅಂಕಗಳ ಹಂಚಿಕೆ ಹೇಗಾಗಿದೆ ಅನ್ನೋದನ್ನು ನಾವಿಲ್ಲಿ ನೋಡೋಣ. ನೋಡಿ, ಇಲ್ಲಿ ನಿಮ್ಗೆ ಈಗಾಗಲೇ ಈ ವಿಷಯಗಳನ್ನು ಕೊಟ್ಟಿದ್ದೀವಿ. ಒಟ್ಟು ನಮ್ಮ ಸಮಾಜ ವಿಜ್ಞಾನದಲ್ಲಿ 6 ಶಾಖೆಗಳಿವೆ: ಇತಿಹಾಸ, ರಾಜ್ಯಶಾಸ್ತ್ರ, ಸಮಾಜಶಾಸ್ತ್ರ, ಭೂಗೋಳಶಾಸ್ತ್ರ ಮತ್ತು ಅರ್ಥಶಾಸ್ತ್ರ ಹಾಗೂ ವ್ಯವಹಾರಿಕ ಅಧ್ಯಯನ, ಬಿಸ್ನೆಸ್ ಸ್ಟಡೀಸ್. ಈ 6 ಒಂದು ವಿಷಯಗಳಿಗೆ ಇಲ್ಲಿ 1 ಅಂಕದ ಪ್ರಶ್ನೆಗಳು 2 ಬರ್ತವೆ. ಇತಿಹಾಸದಲ್ಲಿ, ರಾಜ್ಯಶಾಸ್ತ್ರದಲ್ಲಿ 1 ಬರುತ್ತೆ, ಸಮಾಜಶಾಸ್ತ್ರದಲ್ಲಿ 1 ಬರುತ್ತೆ, 2 ಬರುತ್ತೆ ಭೂಗೋಳಶಾಸ್ತ್ರದಲ್ಲಿ, 1 ಬರುತ್ತೆ ಅರ್ಥಶಾಸ್ತ್ರದಲ್ಲಿ, ವ್ಯವಹಾರಿಕ ಅಧ್ಯಯನದಲ್ಲಿ 2 ಬರ್ತವೆ. ಟೋಟಲ್ 8. ಮಲ್ಟಿಪಲ್ ಚಾಯ್ಸ್ 8 ಬರ್ತವೆ. 1 ಮಾರ್ಕ್ಸ್ದ ನೇರವಾಗಿರುವ ಪ್ರಶ್ನೆಗಳು ಕೂಡ 8 ಬರ್ತವೆ. ಇಲ್ಲಿ ಇತಿಹಾಸದಲ್ಲಿ 2, ರಾಜ್ಯಶಾಸ್ತ್ರದಲ್ಲಿ 1, ಸಮಾಜಶಾಸ್ತ್ರದಲ್ಲಿ 2, ಈ ಉಳಿದರಲ್ಲಿ 3ರಲ್ಲಿ ಕೂಡ ಭೂಗೋಳ, ಅರ್ಥಶಾಸ್ತ್ರ, ವ್ಯವಹಾರಿಕ ಅಧ್ಯಯನದಲ್ಲಿ 1 ಮಾರ್ಕ್ಸ್ ಬರುತ್ತೆ. ಹಾಗೆ ಇಲ್ಲಿ 2 ಮಾರ್ಕ್ಸಿನ ಪ್ರಶ್ನೆಗಳು ಬರೋದ್ರಿಂದ ಇತಿಹಾಸದಲ್ಲಿ ಇಲ್ಲಿ ಈಗಾಗಲೇ 2 ಮಾರ್ಕ್ಸಿನ ಪ್ರಶ್ನೆಗಳು ನಿಮಗೆ ಗೊತ್ತಿದೆ. ಇಲ್ಲಿ 2 ಬರ್ತವೆ, ಅಂದ್ರೆ 4 ಮಾರ್ಕ್ಸು. ಇಲ್ಲಿ 1 ಬರುತ್ತೆ 2 ಮಾರ್ಕ್ಸು, ಇಲ್ಲಿ 1 ಬರುತ್ತೆ 2 ಮಾರ್ಕ್ಸು, ಇಲ್ಲಿ 2 ಬರುತ್ತೆ 4 ಮಾರ್ಕ್ಸು, ಇಲ್ಲಿ 1 ಬರುತ್ತೆ 2 ಮಾರ್ಕ್ಸ್, ಇಲ್ಲಿ 1 ಬರುತ್ತೆ 2 ಮಾರ್ಕ್ಸು. ಟೋಟಲ್ 8 ಪ್ರಶ್ನೆ ಬರುತ್ತೆ. ಟೋಟಲ್ 16 ಮಾರ್ಕ್ಸ್ ಬರುತ್ತೆ. ಹಾಗೆ 3 ಮಾರ್ಕ್ಸಿನ ಪ್ರಶ್ನೆಗಳು 9 ಬರ್ತವೆ ಟೋಟಲ್ ಆಗಿ. 9 3 27 ಅಂತ ಟೋಟಲ್ ಮಾಡ್ತೀವಿ. ಇತಿಹಾಸದಲ್ಲಿ 3 ಬರ್ತವೆ, ರಾಜ್ಯಶಾಸ್ತ್ರದಲ್ಲಿ 1 ಬರುತ್ತೆ, ಸಮಾಜಶಾಸ್ತ್ರದಲ್ಲಿ 1 ಬರುತ್ತೆ, ಜಿಯೋಗ್ರಫಿ ಭೂಗೋಳಶಾಸ್ತ್ರದಲ್ಲಿ 2 ಬರುತ್ತೆ, ಹಾಗೆ ಅರ್ಥಶಾಸ್ತ್ರದಲ್ಲಿ 1 ಮತ್ತೆ ವ್ಯವಹಾರಿಕ ಅಧ್ಯಯನದಲ್ಲಿ 1 ಬರುತ್ತೆ. ಟೋಟಲ್ 9 9 3 27. ಈ ಚಾಯ್ಸ್ ಇರುತ್ತೆ, ನೆನಪಿಟ್ಕೊಡ್ರಿ. ಆ ಚಾಯ್ಸ್ಗಳು ನಿಮಗೆ ಇಲ್ಲಿ 4 ಇರ್ತವೆ ಅನ್ನೋದನ್ನ ಈಗಾಗಲೇ ನಾನು ನಿಮಗೆ ಹೇಳಿದ್ದೀನಿ. ಇನ್ನು 4 ಮಾರ್ಕ್ಸಿನ ಪ್ರಶ್ನೆಗಳು ಇತಿಹಾಸದಲ್ಲಿ 2 ಬಂದ್ರೆ 1 ಚಾಯ್ಸ್ ಇರುತ್ತೆ. ಇನ್ನು ಇಲ್ಲಿ ನಮಗೆ ರಾಜ್ಯಶಾಸ್ತ್ರದಲ್ಲಿ 1 ಬರುತ್ತೆ, ಮತ್ತೆ ಇಲ್ಲಿ ಜಿಯೋಗ್ರಫಿಯಲ್ಲಿ 1 ಬರುತ್ತೆ. ಇಲ್ಲಿ ಚಾಯ್ಸ್ ಇರೋದಿಲ್ಲ, ಇಲ್ಲಿ ಚಾಯ್ಸ್ ಇರುತ್ತೆ 2ರಲ್ಲಿ ಇತಿಹಾಸದಲ್ಲಿ. ಟೋಟಲ್ 4 ಪ್ರಶ್ನೆ 16 ಅಂಕ. ಇನ್ನು 5 ಅಂಕದ ಪ್ರಶ್ನೆ 5 ಮಾರ್ಕ್ಸ್ 1 ಬರುತ್ತೆ. ಇದೇ ನಾವಿವತ್ತು ನೋಡ್ತಾ ಪುನರಾವರ್ತನೆಯನ್ನ ಎಲ್ಲರೂ ಕೂಡ 5 ಅಂಕವನ್ನು ತೆಗೆದುಕೊಳ್ಬಹುದು. ಬಹಳ ಪ್ರಮುಖವಾಗಿ ಇಲ್ಲಿ ಹೊಸ ಒಂದು ವಿಷಯ ಇದೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಇದು ಜಿಯೋಗ್ರಫಿಯಲ್ಲಿ ಬರುತ್ತೆ. ಟೋಟಲ್ ನಮಗೆ ಪ್ರಶ್ನೆವಾರ ಅಂಕವನ್ನು ನೋಡಿದಾಗ ಒಟ್ಟು ಪ್ರಶ್ನೆಗಳು 38 ಬರ್ತವೆ. ಅದ್ರ ಜೊತೆಗೆ ನಮಗೆ ಇಲ್ಲಿ ಟೋಟಲ್ ಅಂಕಗಳು 80 ಬರ್ತವೆ. ಪ್ರತಿ ವಾರದಲ್ಲಿ ಇತಿಹಾಸದಲ್ಲಿ 25 ಬಂದ್ರೆ, ರಾಜ್ಯಶಾಸ್ತ್ರದಲ್ಲಿ 11, ಹಾಗೆ ಸಮಾಜಶಾಸ್ತ್ರದಲ್ಲಿ 8, 22 ಜಿಯೋಗ್ರಫಿಯಲ್ಲಿ ಮತ್ತು 7 ವ್ಯವಹಾರಿಕ ಅಧ್ಯಯನ ಮತ್ತು ಅರ್ಥಶಾಸ್ತ್ರದಲ್ಲಿ ಟೋಟಲ್ ಇಷ್ಟು ಅಂಕಗಳು ಬಂದು ಟೋಟಲ್ 80 ಇಲ್ಲಿ ಅಂಕಗಳಿಗೆ ಬರುತ್ತೆ. ಅದ್ರ ಜೊತೆಗೆ ಈ ವರ್ಷ ನಾನು ನಿಮಗೆ ಹೇಳಿದ ಹಾಗೆ ಈ ವರ್ಷ ಸ್ವಲ್ಪ ಪ್ರಶ್ನೆ ಪತ್ರಿಕೆಯಲ್ಲಿ ಸ್ವಲ್ಪ ಮಟ್ಟಿಗೆ ಬದಲಾವಣೆ ಮಾಡಿದ್ದಾನೆ. ಅದು ಬಹಳ ಮುಖ್ಯವಾಗಿ ನೀವು ತಿಳ್ಕೊಳ್ಬೇಕು. ಏನಂದ್ರೆ ಇಷ್ಟು ದಿನ ಪ್ರಶ್ನೆ ಪತ್ರಿಕೆಯಲ್ಲಿ ನೀವೇ ಭಾರತದ ನಕಾಶೆನ ಬಿಡಿಸಬೇಕಾಗಿತ್ತು. ಆದ್ರೆ ಈ ವರ್ಷ ಏನ್ ಮಾಡಿದ್ದಾರೆ ಅಂದ್ರೆ ಈಗ KSCB ಮಾಡಲ್ ಕ್ವಶನ್ ಪೇಪರ್ ಅಲ್ಲಿ ಸ್ವಲ್ಪ ಬದಲಾವಣೆಯನ್ನ ಮಾಡಿದ್ದಾರೆ. ಅವರೇ ಬೋರ್ಡಿನವರೇ ಇವತ್ತು ಪರೀಕ್ಷಾ ಕೇಂದ್ರದವರೇ ಈ ಸಲ ನಿಮಗೆ ಏನ್ ಮಾಡ್ತಾ ಇದಾರೆ, ಭಾರತದ ನಕಾಶೆಯನ್ನ ಕೊಡ್ತಾ ಇದಾರೆ. ನಕಾಶೆಯಲ್ಲಿ ನೀವು ಸ್ಥಳಗಳನ್ನ ಗುರುತಿಸಬೇಕು. ಮತ್ತೊಂದಲ್ಲಿ ಬದಲಾವಣೆ ಮಾಡಿದ್ದಾರೆ. ಹಿಂದೆ ನಕಾಶೆ ಬರಲಿಕ್ಕೆ 1 ಅಂಕ ಇತ್ತು, 4 ಸ್ಥಳಗಳನ್ನ ಕೊಟ್ಟು 4 ಅಂಕಗಳನ್ನು ಒಟ್ಟು 5 ಅಂಕಗಳನ್ನು ನಿಮಗೆ ಕೊಡ್ತಾ ಇದ್ದ. ಆದ್ರೆ ಈ ಸಲ ಏನ್ ಮಾಡಿದ್ದಾರೆ ಅಂತಂದ್ರೆ ನಕಾಶೆ ಕೊಡೋದ್ರಿಂದ ಅದರಲ್ಲಿ 1 ಅಂಕ, ಉಳಿದ 4 5 ಅಂಕ ಇತ್ತು. ಆದ್ರೆ ಈ ಸಲ ಏನ್ ಮಾಡ್ತಾನೆ 7 ಸ್ಥಳಗಳನ್ನ ಕೊಡ್ತಾನೆ. ಅಂದ್ರೆ 7 ಪ್ರದೇಶಗಳನ್ನ ಕೊಟ್ಟು ನೀವು ಯಾವುದಾದ್ರೂ 5ಅನ್ನ ಗುರುತಿಸಿ, ಎಷ್ಟನ್ನ ಗುರುತಿಸಿ 5ಅನ್ನ ಗುರುತಿಸಿ ಅಂತ ಕೊಡ್ತಾ ಇದ್ದಾನೆ. ಹಾಗಾಗಿ ನಿಮಗೆ ಬಹಳ ಅನುಕೂಲ ಆಗುತ್ತೆ. ನಕಾಶೆಯನ್ನು ಅವರೇ ಕೊಡ್ತಾರೆ. ನಮ್ಮಲ್ಲಿ ಎಲ್ಲರೂ ಚೆನ್ನಾಗಿ ನಕಾಶೆ ಬರೀತೀವಿ ಬಿಡ್ರಿ, ಅದ್ರಾಗೇನು ಸಮಸ್ಯೆ ಇಲ್ಲ. ಹಾಗಾಗಿ ಒಂದು 3-4 ಜನ ಬಿಟ್ಟರೆ ಉಳಿದವರು ಬಹಳ ಅತ್ಯುತ್ತಮವಾಗಿ ನಕಾಶೆಯನ್ನು ಬರೀತಾರೆ. ಅದ್ರ ಜೊತೆಗೆ ಇಲ್ಲಿ ನಮ್ಮ ಪವನ್ ಕೂಡ ನಕಾಶೆಯನ್ನು ಚೆನ್ನಾಗಿ ಬರೆದಿದ್ದಾನೆ. ಹಾಗಾಗಿ ಧನ್ಯವಾದಗಳನ್ನ ಚಪ್ಪಾಳೆ ಮೂಲಕ ಎಲ್ಲರೂ ಕೂಡ ಆಲ್ಮೋಸ್ಟ್ ಎಲ್ಲರೂ ಕೂಡ ನಕಾಶೆನ ಬಹಳ ಚೆನ್ನಾಗಿ ಬರೀತೀರಿ. ಅದ್ರ ಬಗ್ಗೆ ನನಗೇನು ತೊಂದರೆ ಇಲ್ಲ. ಈ ಸಲ ಅವರೇ ನಕಾಶೆ ಕೊಡೋದ್ರಿಂದ ನಿಮಗೆ ಇನ್ನೂ 1 ಅಂಕ ಸಿಗುತ್ತೆ. ಆಮೇಲೆ 7 ಕೊಡೋದ್ರಿಂದ 7 ಗುರುತು ಮಾಡಿದ್ರೆ ನಿಮಗೆ 1-2 ತಪ್ಪಾದ್ರೂ ಕೂಡ ತೊಂದರೆ ಏನಿಲ್ಲ. ಆ ಗುರುತಿಸುವಂತ ಕೆಲಸವನ್ನ ಮಾಡಿ ಅಂತ ಹೇಳಿ ನೇರವಾಗಿ ನಾವು ಈ ನಕಾಶೆಗಳನ್ನ ಮೊದಲಿಗೆ ನಾವು ಈ ಗಣಕಯಂತ್ರದಲ್ಲಿ ಹೇಗೆ ಮಾಡಿದ್ದೀವಿ ಅನ್ನೋದನ್ನ ಪ್ರಮುಖವಾಗಿ ನೋಡ್ಕೊಳ್ತಾ ಹೋಗೋಣ. ಆಮೇಲೆ ನಾವು ಈ ಬೋರ್ಡ್ ಮೇಲೆ ಗುರುತಿಸುವಂತ ಕೆಲಸವನ್ನ ನಾವು ಮಾಡೋಣ. ಈಗ ನೇರವಾಗಿ ನಾವು 2ನೇ ಭಾಗದಲ್ಲಿ ನಾವು ನೇರವಾಗಿ ಈ ಅಂಶಕ್ಕೆ ನಾವು ನೋಡೋಣ. ಇಲ್ಲಿ ನೋಡಿ, ನಾವು ಪ್ರಮುಖವಾಗಿ ಈ ಭಾಗದಲ್ಲಿ ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಭಾರತದ ನಕಾಶೆಯನ್ನ ನಾವು ಇಲ್ಲಿ ನೋಡ್ತಾ ಇದ್ದೀವಿ. ನಮ್ಮ ಶಾಲೆ ಹೆಸರು ಮತ್ತೆ ಅದರಲ್ಲಿ ಬರುವಂತ ಘಟಕವನ್ನ ಮೊದಲನೇ ಜಿಯೋಗ್ರಫಿ
ಇಲ್ಲಿ 1ರಿಂದ ಟೋಟಲ್ 19 ಸ್ಥಳಗಳನ್ನ ಪ್ರಮುಖವಾಗಿ ಗುರುತು ಮಾಡಿದ್ದೀವಿ. ಇದು ಬಿಟ್ಟು ಕೂಡ ನಾವು ಇಲ್ಲಿ ಬರ್ಬೋದು. ಆ ಬಿಟ್ಟುಗಳನ್ನು ಕೂಡ ನಾವು ಆಮೇಲೆ ಗುರುತಿಸುವಂತ ಕೆಲಸವನ್ನ ಮಾಡೋಣ. ಇಲ್ಲಿ ಬರುವಂತ ನಾನು ನಿಮ್ಗೆ ಗೊತ್ತಿರಬೇಕು, ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮವನ್ನು ಗುರುತು ಮಾಡಿದ್ದೀನಿ. ಅದರ ಜೊತೆಗೆ ಇರುವಂತ ಭಾಗಗಳನ್ನು ಕೂಡ ಗುರುತು ಮಾಡಿದ್ದೀನಿ. ಅದರ ಜೊತೆಗೆ ನಾವಿಲ್ಲಿ ಹಾಗೆ ಕೆಳಗಡೆಗೆ ಪೂರ್ತಿ ನಕಾಶೆಯನ್ನು ನೋಡಿದಾಗ ನೋಡಿ, ಇಲ್ಲಿ ಪೂರ್ತಿಯಾಗಿ ನಾವು ಗುರುತು ಮಾಡಿದ್ದೀವಿ. ಕೆಳಗಡೆಗೆ ಅರಬ್ಬಿ ಸಮುದ್ರ, ಬಂಗಾಳ ಕೊಲ್ಲಿ, ಹಿಂದೂ ಮಹಾಸಾಗರ ಎಲ್ಲವನ್ನೂ ಕೂಡ ಗುರುತು ಮಾಡಿದ್ದೀವಿ. ಹಾಗಾಗಿ ಗುರುತು ಮಾಡಿದಾಗ ನೋಡಿದಾಗ ಭಾರತ ನಕಾಶೆ ಹೇಗೆ ಬರುತ್ತೆ ಅನ್ನೋದನ್ನ ನಾವು ಒಂದಾಗಿ ನಾವು ನೋಡ್ಕೊಳ್ತಾ ಹೋಗೋಣ. ಹಾಗಾಗಿ ಒಂದಾಗಿ ನಾವು ನೋಡ್ಕೊಳ್ತಾ ಹೋದಾಗ ಇಲ್ಲಿ ಮೇಲ್ಗಡೆಗೆ ಮೊದಲನೇದಾಗಿರೋದು 23.5 ಡಿಗ್ರಿ ಉತ್ತರ ಅಕ್ಷಾಂಶ. ನೋಡಿ, 23.5 ಡಿಗ್ರಿ ಉತ್ತರ ಅಕ್ಷಾಂಶದ ಕರ್ನಾಟಕ ಸಂಕ್ರಾಂತಿ ವೃತ್ತ ಅಂತ ಕರಿತೀವಿ ನಾವು. ಆ ಕರ್ನಾಟಕ ಸಂಕ್ರಾಂತಿ ವೃತ್ತ ಎಲ್ಲಿ ಬರುತ್ತೆ ಅಂದ್ರೆ ಈ 23.5 ಡಿಗ್ರಿ ಇಲ್ಲಿ ಬರೋದ್ರೆ 1 ಅಂತ ನಂಬರ್ ಕೊಟ್ಟಿದ್ದೀರಲ್ಲ, ಇದು ಉದ್ದಕ್ಕೂ ನೀವು ಅಂದ್ರೆ ಭಾರತವನ್ನು ಹೆಚ್ಚು ಕಡೆ ಏನ್ ಮಾಡಿದ್ರೆ ಅರ್ಧ ಮಾಡಿದೆ, ಉತ್ತರ ಭಾರತ ದಕ್ಷಿಣ ಭಾರತ ಅಂತ. ಆ ಉತ್ತರ ಅಕ್ಷಾಂಶ ಅಥವಾ 23.5 ಡಿಗ್ರಿ ಕರ್ನಾಟಕ ಸಂಕ್ರಾಂತಿ ವೃತ್ತ ಇದು. ಹಾಗೆ ಎರಡನೇದು 82.5 ಡಿಗ್ರಿ ಪೂರ್ವ ರೇಖಾಂಶ. ಈ 82.5 ಡಿಗ್ರಿ ಪೂರ್ವ ರೇಖಾಂಶ ನಿಮ್ಗೆ ಈಗಾಗಲೇ ತಿಳಿದಿರುವಂತೆ ಇದು ಪ್ರಪಂಚದ ಕಾಲಮಾನವನ್ನು ನಿರ್ಧರಿಸುವ ರೇಖಾಂಶ. ಭಾರತದ ಕಾಲಮಾನಕ್ಕೂ ಮತ್ತು ಪ್ರಪಂಚದ ಕಾಲಮಾನಕ್ಕೆ ಇರುವಂತಹ ವ್ಯತ್ಯಾಸ ಎಷ್ಟು ಗೊತ್ತಾ? ಯಾರಿಗಾದ್ರು ಎಷ್ಟು ಹೇಳ? ಉತ್ತರವರಿಗೆ 5 ಗಂಟೆ ಮತ್ತೆ 5:30 ಗಂಟೆ ವ್ಯತ್ಯಾಸ ಇದೆ. ಎಷ್ಟು ಗಂಟೆ ವ್ಯತ್ಯಾಸ ಇದೆ? 5:30 ಗಂಟೆ. ವೆರಿ ಗುಡ್ ವೀರೇಶ. 5:30 ಗಂಟೆ. ಇದು ಎರಡನೇದು. ಇಲ್ಲಿ ಮಾರ್ಕ್ ಹಾಕಿದ್ದೇನಲ್ಲ, ಇದು ನಾವು ಅಲಹಾಬಾದ್ ಹತ್ತಿರ ಆಗಿ ಹೋಗಿದೆ. ಪ್ರಯಾಗ್ ಅಂತ ಊರಲ್ಲಿ ಆಗಿ ಹೋಗಿದೆ ಮತ್ತು ಅಲಹಾಬಾದ್ ಅಂತ ಹೇಳ್ತಾರೆ, ಈ ಪ್ರಯಾಗ್ ರಾಜರ ಆಗಿ ಹೋಗಿದೆ. ಇಲ್ಲಿ 2 ಅಂತ ನಂಬರ್ ಕೊಟ್ಟಿದ್ದೀನಿ. ಈ ಉದ್ದವಾಗಿ ಹೇಳಿದ್ರೆ ಇದು 82.5 ಡಿಗ್ರಿ ಪೂರ್ವ ರೇಖಾಂಶ. ಈ ರೇಖಾಂಶದ ಆಧಾರದ ಮೇಲೆ ಭಾರತದ ಕಾಲಮಾನವನ್ನು ನಿರ್ಧರಿಸಲಾಗಿದೆ. ನೆನಪಲ್ಲಿ ಇಟ್ಕೊಳ್ಳಿ. ಮೂರನೇದು ಯಾವುದು? ಮುಂಬೈ. ಮುಂಬೈ ಮನೆಗೆ 3 ನಂಬರ್ ಕೊಟ್ಟಿದ್ದೀನಿ. ಎಷ್ಟು ನಂಬರ್ ಕೊಟ್ಟಿದ್ದೀನಿ? 3 ನಂಬರ್ ಕೊಟ್ಟಿದ್ದೀನಿ. ಇದು ಈ ಕಡೆ ಕೆಳಗಡೆ ಲೈನ್ ಅಲ್ಲಿ ಬರುತ್ತೆ. ಇದೊಂದು ಬಂದೂರು ಆಗಿರೋದ್ರಿಂದ ಇದನ್ನ ಮುಂಬೈ ಅಂತ ಕರೀತಾರೆ. ಹಾಗೆ ಮುಂಬೈ ಬಿಟ್ಟು ಇನ್ನೊಂದು ಹೆಸರು ಕೊಡ್ತಾರೆ. ಯಾರು ಹೇಳ್ತೀರಿ? ಬಾಂಬೆ ಅಲ್ಲ, ಇನ್ನೊಂದು ಹೆಸರು ಕೊಡ್ತಾರೆ. ಇದೇ ಹೆಸರಲ್ಲಿ ಇನ್ನೊಂದು ಕೊಡ್ತಾರೆ. ಯಾರು ಗೊತ್ತಿದೆ? ಸರಿ, ಅವ್ರು ಹೇಳ್ತಾರೆ ಭಾರತದ ಹೆಬ್ಬಾಗಿಲು. ವೆರಿ ಗುಡ್. ಒಂದು ಚಪ್ಪಾಳೆ ಹೊಡೀರಿ. ಗೌತಮ್ಗೆ ಭಾರತದ ಹೆಬ್ಬಾಗಿಲು ಅಂತ ಕರೀತಾರೆ. ಏನಂತ ಕರೀತಾರೆ? ಭಾರತದ ಹೆಬ್ಬಾಗಿಲು ಅಂತ ಕರೀತಾರೆ. ನೆನ್ಪಲ್ಕೊಡ್ರಿ. ಹಾಗೆ ವೆರಿ ಗುಡ್. ನಾಳೆ ಭಾರತ ಹೆಬ್ಬಾಗಿಲು ಅಂತ ಕೇಳಬಹುದು. ಅವಾಗ ಕೇಳಿದ ಬಹಳ ಜನ ಬರ್ಲಿಕ್ಕೆ ಸಾಧ್ಯ ಇದೆ ಇರಬಹುದು. ಭಾರತದ ಹೆಬ್ಬಾಗಿಲು. ಹಾಗೆ ಇಲ್ಲಿ 5ನೇದು 4ನೇದು ದೆಹಲಿ. ನಮ್ಮ ದೇಶದ ರಾಜಧಾನಿ ಗೊತ್ತಿದೆ ನಿಮಗೆ, ದೆಹಲಿ. ನೋಡಿ, ದೆಹಲಿ ಮಧ್ಯದಲ್ಲಿ ಬರುತ್ತೆ. ಈ ಕಡೆಯಿಂದ ಈ ಕಡೆ ಭಾಗ ಇಲ್ಲಿ ಬರ್ತಾರೆ. ಇಲ್ಲಿಂದ 40 ಸೆಂಟಿಗೆ ಎಂಟ್ರಿ ಮಾಡಾಗಿದೆ ದೆಹಲಿ, ನಮ್ಮ ದೇಶದ ರಾಜಧಾನಿ. ಇಲ್ಲಿ ನೋಡಿ, ನೆನಪಲ್ಕೊಡ್ರಿ. ಬಾಂಬೆ ಕೊಟ್ಟಾಗ ದೆಹಲಿ ಕೊಟ್ಟಾಗ ಇನ್ನೊಂದು ಬರೀಬಹುದು. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಕೊಡ್ತಾನೆ ನಿಮಗೆ. ಆ ನಿಲ್ದಾಣಗಳು ಕೊಟ್ಟಾಗ ನೀವು ಬರೀಬಹುದು. ನೋಡಿ, ಒಂದು ಕೆರಡು ಅನುಕೂಲ ಇದೆ. ಆ ಹೆಬ್ಬಾಗಿಲು ಕೇಳ್ಬಹುದು, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಬಾಂಬೆ ಕೇಳ್ಬಹುದು, ಸುಭಾಷ್ ಚಂದ್ರ ಬೋಸ್, ಈ ತರ ಹೆಸರುಗಳನ್ನು ಇಟ್ಟಿದ್ದಾರೆ. ಕೋಲ್ಕತ್ತಾಕ್ಕೆ ಒಂದೊಂದು ಹೆಸರು ಇಟ್ಟಿದ್ದಾರೆ. ಅದು ನೋಡ್ಕೊಂಡು ನೀವು ಬರೀಬೇಕಾಗುತ್ತೆ. ದೆಹಲಿ. 5ನೇದು ನರ್ಮದಾ ನದಿ. ನೋಡಿ, ನರ್ಮದಾ ನದಿ ಇಲ್ಲಿದೆ. 5ನೇ ನಾನು ಹಾಕಿದ್ದೀನಿ. ಈ ನರ್ಮದಾ ನದಿ ಇಲ್ಲಿ ಬರುತ್ತೆ. ನೆನಪಲ್ಕೊಂಡಿದ್ದು ಸರಿ, ಅರಬ್ಬಿ ಸಮುದ್ರವನ್ನು ಸೇರುವ ಅತ್ಯಂತ ಪ್ರಮುಖ ನದಿ. ನೆನಪಲ್ಕೊಡ್ರಿ. ಇದು ನೆನಪಲ್ಲಿ ಪೂರ್ವದಲ್ಲಿ ಹುಟ್ಟಿ ಪಶ್ಚಿಮಕ್ಕೆ ಹರಿಯುವಂತ ನದಿ. ಪಶ್ಚಿಮಕ್ಕೆ ಸ್ವಲ್ಪ ಎಲ್ಲಿ ಸೇರ್ತದೆ? ಇದು ಅರಬ್ಬಿ ಸಮುದ್ರಕ್ಕೆ ಸೇರುತ್ತೆ ಅನ್ನೋದನ್ನ ನೆನಪಲ್ಕೊಡ್ರಿ. ಇದು ನರ್ಮದಾ ನದಿ. ನರ್ಮದಾ ನದಿಯನ್ನು ಇಲ್ಲಿಂದ 5ನೇ ನಂಬರ್ ಅಂತ ತೋರಿಸಿದ್ವಿ. 6ನೇದು ಗಾಡ್ವಿನ್ ಆಸ್ತಿ. ನೋಡಿ, ನೆನಪಲ್ಕೊಡ್ರೆ. ಇದು K2 ಅಂತ ಕರೀತಾರೆ. ಇನ್ನೊಂದೇ ಸರಿ ಅಂತ ಕರೀತಾರೆ K2. ಇದು ಭಾರತದ ಅತ್ಯಂತ ಎತ್ತರವಾದ ಶಿಖರ. ನೋಡಿ, ಎತ್ತರವಾದ ಶಿಖರ ಇಲ್ಲಿ 6 ಅಂತ ನಂಬರ್ ಹಾಕಿ ಒಳಗಡೆ ಕಾಣ್ತಾ ಹೋಗೋದು ನಿಮಗೆ. ಇಲ್ಲಿ 3 ಬರ್ತವೆ. ಹಾಗಾಗಿ ಒಳಗಡೆ ಹಾಕಿ ರೌಂಡ್ ಹಾಕಿದಾನಲ್ಲ, ಇದೇ ಈ ಕೆಳಗಡೆ ಎಲ್ಲರೂ ಗುರ್ತು ಮಾಡಿ. ಈ ಭಾಗದಲ್ಲಿ ಗುರ್ತು ಮಾಡಿದಾಗ ನಿಮಗೆ ನೋಡಿ, ಇಲ್ಲಿ ನಕಾಶೆ ಇದೆಯಲ್ಲ, ಇಲ್ಲಿ ನೀವೆಲ್ಲರೂ ಗುರ್ತು ಮಾಡಿ. ಈ ಭಾಗದಲ್ಲಿ ನೀವೆಲ್ಲರೂ ಇಲ್ಲಿ ಗುರ್ತು ಮಾಡಿ, ಈ ಭಾಗದಲ್ಲಿ ಗುರ್ತು ಮಾಡಿ. ಹಾಗೂ ನಿಮಗೆ ಹೇಳಿದ ಹಾಗೆ ಇಲ್ಲಿ ಪ್ರಮುಖವಾಗಿ ಅದು 7ನೇದು ಇದು ಭಾರತ ಅತ್ಯುನ್ನತ ಶಿಖರ ಅಂತ ನೆನಪಿಟ್ಕೊಡ್ರಿ. ಇಂದಿರಾ ಪಾಯಿಂಟ್ ಅಂದ ತಕ್ಷಣ ಬಹಳ ಜನಕ್ಕೆ ನೆನಪಿಟ್ಕೊಡ್ರಿ. ದಕ್ಷಿಣದ ತುದಿ ಅಂತ ಕರೀತಾರೆ. ಇನ್ನೊಂದು ಪಿಗ್ಮಿಲಿಯನ್ ಪಾಯಿಂಟ್ ಅಂತ ಕರೀತಾರೆ. ಇಂದಿರಾ ಪಾಯಿಂಟ್. ಆ ಇಂದಿರಾ ಪಾಯಿಂಟ್ ಅನ್ನ ನಾವೆಲ್ಲಿ ನೋಡ್ತೀವಿ ಅಂದ್ರೆ ನಮ್ಮ ನಕಾಶೆಯಲ್ಲಿ ನೀವು ನೋಡಿದಾಗ ಇಲ್ಲಿ ಕೆಳಗಡೆ ಇದೆ. ಇಲ್ಲಿ ನನಗೆ ನಮ್ಮ ಫೋನ್ ಬಂದಾಗ ಇದೆ ಬರೋದು. ಈ ಭಾಗದಲ್ಲಿ ನೀವು ಗುರುತು ಮಾಡಬೇಕು. ಇಲ್ಲಿಂದ ಇಲ್ಲಿ ಕೆಳಗಡೆಗೆ ಇರುತ್ತೆ. ಇದು 8 ಡಿಗ್ರಿ ಆದ್ರೆ ಇಲ್ಲಿಂದ 2 ಡಿಗ್ರಿ ಕೆಳಗಡೆ 6 ಡಿಗ್ರಿ ನಾವೇನು ನೋಡ್ತೀವಲ್ಲ, ಅಲ್ಲಿಂದ ಅಲ್ಲಿವರೆಗೆ ಬರುತ್ತಾರೆ ನೆನಪಿಟ್ಕೊಂಡ್ರೆ. ಈ ಭಾಗದಲ್ಲಿ ನಾನು ಇಲ್ಲಿ ನಕಾಶೆ ತೋರಿಸಿದಾಗ ಇಲ್ಲಿ ಕೂಡ ಈ ಚಿತ್ರದಲ್ಲಿ ಇದೆಯಾ, ಇಲ್ಲಿ ಈ ಒಂದು ಏನು ಇಂದಿರಾ ಪಾಯಿಂಟ್ ಇದು ಭಾರತದ ದಕ್ಷಿಣ ತುದಿ. ನೆನಪಿಟ್ಕೊಡ್ರಿ. ಇದನ್ನು 1 ಅಂತ ನಿಮಗೆ ನಕಾಶೆಯಲ್ಲಿ ಕೇಳ್ತಾನೆ ಅಥವಾ ಮುಂದೆ CET-ಯಲ್ಲಿ ಕೂಡ ಕೇಳ್ತಾನೆ. ಹಾಗೆ ಮುಂದುಕೋಣ. ಅದ್ರ ಜೊತೆಗೆ 7ನೇ ನೆಕ್ಸ್ಟ್ 7 ಆಯ್ತು. 8ನೇ ಪಾಯಿಂಟ್ ಯಾವುದು? ಕಾವೇರಿ ನದಿ. ಕಾವೇರಿ ನದಿ ಅಂದ ತಕ್ಷಣ ಇದು ಕೂಡ ನಮ್ಮ ಜೀವನ ನದಿ. ಕರ್ನಾಟಕದ ಜೀವನ ನದಿ ಯಾವುದು? ಕಾವೇರಿ. ಕಾವೇರಿಯಲ್ಲಿ ಹುಟ್ಟುತ್ತೆ, ತಲಕಾವೇರಿಯಲ್ಲಿ ಹುಟ್ಟುತ್ತೆ. ಹೇಳಿ, ಏನ್ ತೊಂದರೆ ಇಲ್ಲ, ತಪ್ಪೋ ಚಿಂತೆ ಇಲ್ಲ. ತಲಕಾವೇರಿಯಲ್ಲಿ ಹುಟ್ಟುತ್ತೆ. ಎಚ್ಚರ ನೋಡಿದಿರಿ?
ಓಕೆ ನೋಡಿ, ನಾವು ಬಹಳ ಸಲ ನೋಡಿದ್ದೀವಿ. ಹಾಗಾಗಿ ತಲಾಕಾವೇರಿ ನೋಡಿ, ಇದನ್ನ ಈ ಕಡೆ ಕರ್ನಾಟಕದಲ್ಲಿ ಹುಟ್ಟಿ ಮುಂದಕ್ಕೆ ಹೋಗಿ ತಮಿಳುನಾಡಿಗೆ ಹೋಗಿ ಸೀದಾ ಇದು ಯಾವ ಸಮುದ್ರಕ್ಕೆ ಸೇರ್ತಂದ್ರೆ ಬಂಗಾಳ ಕೊಲ್ಲಿಗೆ ಸೇರುತ್ತೆ. ಯಾವ್ದು ಸೇರುತ್ತೆ? ಬಂಗಾಳ ಕೊಲ್ಲಿ. ನೋಡಿ ಇದನ್ನು ಹೆಚ್ಚಾಗಿ ಕೆಲಸಕ್ಕೆ ಇದೆ. ಇದನ್ನು ಸೀದಾ ಗೆರೆ ಹಾಕಿ ಹೀಗಾಗಿ ನೀವು ಹಾಕಬೇಕು. ಇದು 8ನೇದು. ಇದು ಕರ್ನಾಟಕದ ಜೀವನದಿ ಕಾವೇರಿಯನ್ನು ನಿಂತುತ್ತದೆ. ಹಾಗೆ 9ನೇ ಪುರಾಣ 9ನೇ ಪಾಯಿಂಟ್ ಯಾವುದು? ಮಂಗಳೂರು. ನೋಡಿ 9ನೇ ಪಾಯಿಂಟ್ಸ್ ಮಂಗಳೂರು. ಮಂಗಳೂರಲ್ಲಿ ನೋಡಿ 9 ನಮ್ಮ ಕರ್ನಾಟಕದ ಒಂದು ಪ್ರಮುಖ ಬಂದರು. ಇದನ್ನು ಕರ್ನಾಟಕದ ಹೆಬ್ಬಾಗಿಲು ಅಂತ ಕರೀತಾರೆ. ಏನಂತ ಕರೀತಾರೆ? ಕರ್ನಾಟಕದ ಹೆಬ್ಬಾಗಿಲು. ಕರಾವಳಿ ಪ್ರದೇಶ ಪ್ರಮುಖವಾದದ್ದು ಬಂದರು ಈ ಮಂಗಳೂರು. ನವಮಂಗಳೂರು ಅಂತ ಕರೀತಾರೆ. ನೆನಪಿಟ್ಕೊಳ್ಳಿ. ಈ 9ನೇ ಭಾಗ. ಆಗ 10ನೇ ನೋಡೋಣ. 10ನೇದು ಯಾವುದು? ಇಲ್ಲಿ ಮೇಲ್ಗಡೆಗೆ ನೋಡಿದಾಗ 10ನೇದು ಮಲಬಾರ್ ತೀರ. 10ನೇದು ಯಾವುದು? ಮಲಬಾರ್ ತೀರ. ಮಲಬಾರ್ ತೀರ ಅಂತ ತಕ್ಷಣ ಕಡ್ರಿ ಮಲಬಾರ್ ಅಂದ್ರೆ ಕೇರಳ ಅಂತ ಕರೀತಾರೆ. ಕೇರಳ ಅಂತ ತಕ್ಷಣ ಕೇರಳ ಯಾವ ಕಡೆ ಬರುತ್ತೆ? ಈ ಕಡೆ ಬರುತ್ತೆ, ಈ ಕಡೆ ಬರುತ್ತಾ? ಈ ಕಡೆ ಬರುತ್ತೆ ನೋಡಿ. ಈ ತೀರ, ಈ ಕೆಳಗಡೆಗೆ ಕೇರಳ ತೀರದಲ್ಲಿ ಈ ಭಾಗವನ್ನು ನೀರಿನ ಈ ಭಾಗ ಆಮೇಲೆ ನಾವು ಗುರುತು ಮಾಡೋಣ. ಹಾಗಾಗಿ ಕೆಳಗಡೆಗೆ ನಾನು ನಕಾಶೆಯಲ್ಲಿ ಗುರುತು ಮಾಡೋದನ್ನ ನೋಡೋಣ. ಹಾಗಾಗಿ ಕೆಳಗಡೆಗೆ ನೋಡಿ ಕೇರಳ ಗುರುತು. 10ನೇದು ಯಾವುದು? ಇಲ್ಲಿಂದ ಇಲ್ಲಿವರೆಗೆ ಕೇರಳ. ಈ ಭಾಗವನ್ನು ನಾವು ಏನಂತ ಕರಿತೀವಿ? ಮಲಬಾರ್ ತೀರ ಅಂತ ಕರಿತೀವಿ. ಏನಂತ ಕರಿತೀವಿ? ಮಲಬಾರ್ ತೀರ. 11ನೇದು ಯಾವುದು ಅಂತ ಕೊಟ್ಟಿದ್ದೀನಿ ನಾನು? ಯಾವುದು 11ನೇದು? ಪಾಕ್ ಜಲಸಂಧಿ. 11ನೇದು ಯಾವುದು? ಪಾಕ್ ಜಲಸಂಧಿ. ಇದು ಭಾರತ ಮತ್ತು ಶ್ರೀಲಂಕಾವನ್ನು ಬೇರ್ಪಡಿಸಿರುವ ಜಲಸಂಧಿ. ಭಾರತ ಮತ್ತು ಶ್ರೀಲಂಕಾವನ್ನ ಬೇರ್ಪಡಿಸಿರುವ ಜಲಸಂಧಿ. ಈ ಕಡೆಗೆ ಇಲ್ಲಿ ನಕಾಶೆಯಲ್ಲಿ ಬರುತ್ತಲ್ಲ ಈ ಭಾಗದಲ್ಲಿ ಬರುತ್ತೆ. ಇಲ್ಲಿ 3 ಬರ್ತವೆ. ನಾನು ನಿಮಗೆ ಹೇಳ್ತೀನಿ. ಹಾಗೆ ಮುಂಚೆ ಇಲ್ಲಿ ನಕಾಶೆಯಲ್ಲಿ ನಾವು ಗುರುತು ಮಾಡೋಣ. ಎಷ್ಟನೇ ಪಾಯಿಂಟ್ ಇದು? ಎಷ್ಟನೇದು ನೋಡಿ? ಇಲ್ಲಿದೆ ಈ ಪಾಕ್ ಜಲಸಂಧಿ. ಇದೇ 12ನೇದು ಅಂದ್ರೆ ಮನ್ನಾರ್ ಕಾಳಿ. 12ನೇದು ಯಾವುದು? ಮನ್ನಾರ್ ಕಾಳಿ. ನೋಡಿ ಗುರುತು ಮಾಡಿ. 12ನೇದು ಮನ್ನಾರ್ ಕಾಳಿ. ಈ ಮನ್ನಾರ್ ಕಾಳಿ ಇದೆಯಲ್ಲ, ಇಲ್ಲಿ ನಾನು ಹೇಳಿದಾಗೆ ನಿನಗೆ ನಕಾಶೆಯಲ್ಲಿ ತೋರಿಸಿದಾಗೆ ಇದು ಮನ್ನಾರ್ ಕಾಳಿ 12ನೇದು. ಹಾಗೆ 13ನೇದು ಇಲ್ಲಿದೆಯಲ್ಲ 13ನೇದು ಕೋರಮಂಡಲ ತೀರ. ಯಾವುದಿದು? ಕೋರಮಂಡಲ. ನೋಡಿ ಈ ಕಡೆಗೆ ಮಲಬಾರ್ ತೀರ ಅಂದ್ರೆ ಮಲಬಾರ್ ತೀರದ ವಿರುದ್ಧ ಇರೋದೇ ಕೋರಮಂಡಲ ತೀರ. ಇದು ತಮಿಳುನಾಡಿನಲ್ಲಿ ಬರುತ್ತೆ. ಯಾರಿಗೆ ಬರುತ್ತೆ? ಇದು ತಮಿಳುನಾಡಿನಲ್ಲಿ ಬರುತ್ತೆ. ಇದು ಮಲಬಾರ್ ತೀರ ಆದ್ರೆ ಇದು ಅಪೋಸಿಟ್. ನೆನಪಲ್ಲಿ ಕೊಡ್ರಿ. ಈ ಅಂಶವನ್ನ ಒಂದು ಗೊತ್ತಿರೋ ಸಾಕು. ಅಪೋಸಿಟ್ ಇರೋದೇ ಕೋರಮಂಡಲ ತೀರ ಅಂತ ನೋಡ್ಕೋಬಹುದು. ಹಾಗೆ ನೆಕ್ಸ್ಟ್ ಈಗ 13 ಆಯ್ತು. 14ನೇ ನೋಡೋಣ ಯಾವುದು? 14ನೇ ಇರೋದು ಕಾರಾಕೋರಂ ಶ್ರೇಣಿ. ಯಾವ್ದು? ಕಾರಾಕೋರಂ. ಇಲ್ಲಿದೆ ಮೇಲ್ಗಡೆಗೆ ಇದೆ ಕಾರಾಕೋರಂ ಶ್ರೇಣಿ. ನಾವು ಮೇಲಿದೆ ನೋಡಿ ಮಾರ್ಕ್ ಹಾಕಿದ್ವಿ. ಈ ಮಾರ್ಕ್ ಅನ್ನು ತೋರಿಸ್ತೀನಿ. ಉದ್ದಕ್ಕೂ ಇದೆ ನೋಡಿ. ಈ ಭಾಗದಲ್ಲಿ ನಾವು ನಕಾಶೆಯಲ್ಲಿ ಈ ಭಾಗದಲ್ಲಿ ಗುರುತು ಮಾಡಬೇಕು. ಅಂದ್ರೆ ಇಲ್ಲಿಂದ ಇಲ್ಲಿವರೆಗೆ ಈ ಭಾಗ ಇದನ್ನೇನಂತ ಕರಿತೀವಿ ನಾವು? ಕಾರಾಕೋರಂ. ಈ ಕಾರಾಕೋರಂ ಶ್ರೇಣಿಯಲ್ಲಿ ಇಂದಿರಾ ಕೋರು ಮತ್ತೆ K2 ಬರೋದು. ಅಂದ್ರೆ ಭಾರತ 19 ಶಿಖರ K2 ಅಥವಾ ನಾನೇ ಗಾರ್ಡನ್ ಹಾಕ್ತೀನಿ ಅದೇ ಬರೋದು. ಹಾಗಾಗಿ ಉದ್ದಕ್ಕೂ ಹಾಕಿನಿ ನೋಡಿ ಗೆರೆಯನ್ನು. ಗೆರೆ ಉದ್ದಕ್ಕೂ ಹಾಕಿನಿ. ಇದನ್ನ ನಾವು K2 ಅಂತ ಕರಿತೀವಿ. ಅಲ್ಲ ಕಾರಾಕೋರಂ ಶ್ರೇಣಿ ಅದರೊಳಗೆ K2 ಬರುತ್ತೆ ನೋಡಿ. ಮೇಲೆ ಆಮೇಲೆ ನಾವು ನೋಡೋಣ. ಕಾರಾಕೋರಂ ಶ್ರೇಣಿ ಅಂದ್ರೆ ಯಾವುದು? ಇಂದಿರಾ ಕೋರು. ಇದರಲ್ಲೇ ಬರೋದು ನೋಡಿ. ಇದು ಭಾರತದ ಉತ್ತರದ ತುದಿ. ಭಾರತದ ಉತ್ತರ ತುದಿ ನೋಡಿ. ಭಾರತ ಉತ್ತರ ತುದಿ ಈ ತೀರಲ್ಲಿ ಬರುತ್ತೆ. ಭಾರತ ಅದು ಉತ್ತರ. ಇಲ್ಲಿ ನೋಡಿ ಇಲ್ಲಿ ಗುರುತು ಮಾಡ್ಬೇಕು ನಾವು. ಈ ಭಾಗಕ್ಕೆ ಈ ಭಾಗ ಈ ಗೆರೆಗ ಈ ಗೆರೆಯಲ್ಲೇ ಗುರುತು ಮಾಡೋದು. ಬೇರೆ ಇಲ್ಲೇ ಗುರುತು ಮಾಡಿ. ಇಲ್ಲೆಲ್ಲ ಗುರುತು ಮಾಡಿ. ಇಲ್ಲಿ ಮಾಡಿ ಇಲ್ಲಿ ಮಾಡಿ ಮಾತಾಡ್ಕೊಂಡು ಈ ಭಾಗದಲ್ಲಿ ಗುರುತು ಮಾಡ್ಬೇಕು. ಇದು ಭಾರತದ ನೆನಪಲ್ಲಿ ಕೊಡ್ರಿ ಉತ್ತರ ತುದಿ. ದಕ್ಷಿಣ ತುದಿ ಇಂದಿರಾ ಪಾಯಿಂಟ್ ಅಂದ್ರೆ ಉತ್ತರ ತುದಿ ಯಾವುದು? ಇಂದಿರಾ ಕೋರ್ ಅಂತ ನೆನಪಲ್ಲಿ ಇಟ್ಕೊಡ್ರಿ. ಹಾಗೆ ನೆಕ್ಸ್ಟ್ ಯಾವುದು? ಮೌಂಟ್ ಎವರೆಸ್ಟ್. ಬಹಳ ಪ್ರಮುಖವಾಗಿ ಮೌಂಟ್ ಎವರೆಸ್ಟ್ ಭಾರತದಲ್ಲಿ ಸಿಕ್ಕಂತಾರೆ. ಭಾರತದಲ್ಲ ಇದು. ಇದು ನೇಪಾಳ ಮತ್ತು ಟಿಬೇಟಿನ ಮಧ್ಯದಲ್ಲಿ ಬರುತ್ತೆ. ಹಾಗಾಗಿ ನೋಡಿ ಇಲ್ಲಿ ಗುರುತು ಮಾಡಿದೆ. ಅದನ್ನ ಇಲ್ಲಿ ಬರುತ್ತೆ. ಈ ಭಾಗದ ಪಕ್ಕದಲ್ಲಿ ಈ ಭಾಗದಲ್ಲಿ ಬರುವಂತಹ ಈ ಪ್ರಪಂಚದ ಅತ್ಯಂತ ಎತ್ತರವಾದ ಸಕಲ 8,000 ಎಷ್ಟು ಎತ್ತರ ಇರೋದು ಗೊತ್ತಿ? 8,848 ಅಡಿ ಎತ್ತರದಲ್ಲಿದೆ. ಅದನ್ನು ನೆನಪಲ್ಲಿ ಕೊಡ್ರಿ. ಈ ಮೌಂಟ್ ಎವರೆಸ್ಟ್ ಪ್ರಪಂಚದ ಅತ್ಯಂತ ಎತ್ತರವಾದ ಶಿಖರ. ಇದು ಈ ನೇಪಾಳ ಟಿಬೇಟಿನ ನಡುವೆ ಇಲ್ಲಿ ಬರುತ್ತೆ ಅಂತ ನೆನಪಲ್ಲಿ ಕೊಡ್ರಿ. ಈ ಒಂದು ಅದನ್ನ 12ನೇದು ಉತ್ಕಲ ತೀರ ನೋಡಿ. ಉತ್ಕಲ ತೀರ ಇಲ್ಲಿದೆ ನೋಡಿ. ಇದು ಮೇಘಗಳು. ಇಲ್ಲಿ ಕೋರಮಂಡಲ ತೀರ ನೋಡಿದ್ವಿ. ಈ ಮೇಘದ ಏನಿದೆಯಲ್ಲ ಇದು ನಾವೇನಂತ ಕರಿತೀವಿ? ಉತ್ಕಲ ತೀರ. ಉತ್ಕಲ ತೀರ ಇಂದಿನ ಮುಕ್ಕಲಿಗೆ ಹೆಸರಿತ್ತು. ಹಾಗಾಗಿ ಇಲ್ಲಿ ಉತ್ಕಲ ತೀರ ಅನ್ನೋದನ್ನ ನೆನಪಿಟ್ಕೊಂಡ್ರೆ ಈ ಉತ್ಕಲ ತೀರ ಇದು ಒರಿಸ್ಸಾ, ಈ ಪಶ್ಚಿಮ ಬಂಗಾಳ ಮತ್ತು ಆಂಧ್ರ ಪ್ರದೇಶದಿಂದ ಬೇರೆ ಬರುತ್ತೆ ನೋಡ್ಕೊಂಡ್ರೆ. ನೆಕ್ಸ್ಟ್ ಆದ್ಮೇಲೆ ಯಾವುದು? ಕೆನರಾ ಕೊಂಕಣ ತೀರ ನೋಡಿ. ಕೆನರಾ ಕೊಂಕಣ ತೀರವನ್ನು ನೋಡಿದಾಗ ಇದು ನಮ್ಮ ಕರ್ನಾಟಕದಲ್ಲಿ ಬರೋದು. ಇದು ಉದ್ದುಕಾಟಿಗೆ. ಇದು ಮೇಘಲು ಕೊಂಕಣ ತೀರ ಅಂತ ಕರೆದ್ರೆ ಇದು ಕೊಂಕಣ ಅಂದ್ರೆ ಇದು ಮಹಾರಾಷ್ಟ್ರದಲ್ಲಿ ಬರೋದು. ಇದು ನಾವು ಕೆಳಗಡೆ ಏನಂತ ಕರಿತೀವಿ? ಇದು 9 ಮಂಗಳೂರು. ಇದನ್ನ ಕೆನರಾ ತೀರ ಅಥವಾ ಕರ್ನಾಟಕ ತೀರ ಅಂತ ಕರಿತೀವಿ. ಏನಂತ ಕರಿತೀವಿ? ಕೆನರಾ ಅಥವಾ ಕರ್ನಾಟಕ ತೀರ ಅಂತ ಕರಿತೀವಿ. ಇದು 2 ಹಾಕಿದೀನಿ. 18 ನಂಬರ್ ಕೊಟ್ಟಿದ್ದೀನಿ. ಹಾಗೆ 19ನೇದು ಕಚ್ ತೀರ.
ಕಚ್ತೀರಾ ನೋಡಿ, ಇಲ್ಲ ಯಾಕೆ ಕಚ್ಚಿದ್ರೆ ಹೊಸದಾಗಿ ಈ ಭಾಗ ಬರೋದೆಲ್ಲ ಇದೆಲ್ಲ ಬರೋದು ಯಾವ್ದಿದು ಗುಜರಾತ್. ಈ ಗುಜರಾತಲ್ಲಿ ಈ ಭಾಗವನ್ನು ಏನಂತ ಕರಿತೀವಿ ನಾವು, ಕಚ್ತೀರಾ ಅಂತ ಕರಿತೀವಿ. ನೋಡಿ ಇಷ್ಟು ನೆನ್ಪಿಡ್ಕೊಂಡು ಒಂದು ಅಂಕ ಗ್ಯಾರಂಟಿ, 2 ಅಂಕ ಗ್ಯಾರಂಟಿ ಬರುತ್ತೆ. ಹಾಗಾಗಿ ಈ ಪಾಠದಲ್ಲಿ ನೀವು ನೋಡ್ಕೊಳ್ರಿ. ಹಾಗಾಗಿ ಅರಬ್ಬಿ ಸಮುದ್ರ, ಬಂಗಾಳಕೊಲ್ಲಿ, ಹಿಂದಿ ಮಹಾಸಾಗರ ನಾವೆಲ್ಲ ಗುರುತು ಮಾಡಬೇಕು, ದಿಕ್ಕುಗಳನ್ನು ಪರಿಚಯ ಮಾಡಬೇಕು. ಈ ಅಂಶಗಳನ್ನ ನೀವು ಅರ್ಥ ಮಾಡ್ಕೊಂಡು ಈ ಪಾಠದಲ್ಲಿ ಇದ್ರ ಜೊತೆ ಇನ್ನೊಂದು ಅಂಶಗಳನ್ನ ನಿಮ್ಗೆ ಹೇಳ್ತೀವಿ. ಈ ಪಾಠದಲ್ಲಿ ಬರೋದ್ರೆ ನೋಡಿ, ಅಕಸ್ಮಾತ್ ನಿಮಗೆ ಏನಾದರೂ ಕೇಳಿದ್ರೆ ಪ್ರಶ್ನೆಗಳನ್ನ, ಅರಾವಳಿ ಬೆಟ್ಟಗಳು ಇಲ್ಲಿ ಬರ್ತವೆ, ನೆನ್ಕೊಳ್ಬೇಕು. ಎಲ್ಲಿ ಬರ್ತವೆ ಗುರುತು ಮಾಡಿ. ನಿಮಗೆ ನೆಕ್ಸ್ಟ್ ಇನ್ನೊಂದು ಗುರುತು ಕೊಡ್ತೀನಿ, ಸುಮ್ಮನೆ ಗೊತ್ತಾಗಲಿ ಅಂತ. ಅರಾವಳಿ ಬೆಟ್ಟಗಳು, ಅರಾವಳಿ ಬೆಟ್ಟಗಳಾದ್ಮೇಲೆ ನೋಡಿ ವಿಂಧ್ಯ ಪರ್ವತ, ಸಾತ್ಪುರ ಬೆಟ್ಟಗಳು ಬರ್ತವೆ. ನೋಡಿ ವಿಂಧ್ಯ ಪರ್ವತ ಇಲ್ಲೇ ಬರೋದು, ಈ ಇದರಲ್ಲೇ ಬರುತ್ತೆ ಮೊದಲೇ ವಿಂಧ್ಯ ಪರ್ವತ, ಮಾಡುವ ಪ್ರಸ್ಥಭೂಮಿ, ಸಾತ್ಪುರ ಬೆಟ್ಟಗಳು ಎಲ್ಲ ಇಲ್ಲೇ ಈ ಭಾಗದಲ್ಲಿ ಎಲ್ಲರೂ ಗುರುತು ಮಾಡಿ ನೀವು ಮಾಡ್ಕೊಡ್ತೀವಿ. ಕೇಳಿದ್ರೆ ಕೇಳಲ್ಲ. ಹಾಗಾಗಿ ಪೂರ್ವ ಘಟ್ಟ, ಪಶ್ಚಿಮ ಘಟ್ಟ ಈ ಕಡೆ ಸೈಡ್ ಹಿಂಗೆ ಬರ್ತವೆ, ಅದಕ್ಕೆ ಸಂಬಂಧ ಇಲ್ಲ. ನೀಲಗಿರಿ ಬೆಟ್ಟಗಳ ಕೇಳಿದ್ರೆ ಈ ಭಾಗದಲ್ಲಿ ಗುರುತು ಮಾಡಿ. ಕೆಳಗೆ ಇದು ಕನ್ಯಾಕುಮಾರಿಯಲ್ಲಿ ಬರುತ್ತೆ, ಹಿಂಗೆ ಕೊಡ್ಸ್ಕೊಂಡು ಹಿಂಗಲ್ಲ ತಮಿಳ್ನಾಡಲ್ಲಿ ಇಲ್ಲಿ ಬಂದು ಕೂಡ್ಕೆಲ್ಲ ಇಲ್ಲಿಂದ ಇಲ್ಲಿ ಬಂದು ಇಲ್ಲಿ ಬರ್ತದೆ ನೀಲಗಿರಿ ಬೆಟ್ಟ. ಇಷ್ಟು ಬಿಟ್ಟರೆ ಬೇರೆ ಪ್ರಶ್ನೆ ಆಲ್ಮೋಸ್ಟ್ ಇದರಲ್ಲೇ ಕೇಳ್ತಾನೆ. ಮೌಂಟ್ ಅಬು ಕೇಳಿದ್ರೆ ಅರಾವಳಿ ಬೆಟ್ಟಗಳಲ್ಲೇ ಬರ್ತಾರೆ. ನಾವು ಮೌಂಟ್ ಅಬು ಇಲ್ಲೇ ಇದ್ರ ಮೇಲೆ ಇಲ್ಲೇ ಬರುತ್ತೆ. ಆ ಅರಾವಳಿ ಬೆಟ್ಟಗಳಲ್ಲೇ ಮೌಂಟ್ ಅಬು ಬರುತ್ತೆ. ಇದು ಒಂದನೇ ನಕಾಶೆ. ಹಾಗೆ ಇನ್ನೊಂದು ನಕಾಶೆಗೆ ಹೋಗೋಣ ನಾವು. ಆ ಇನ್ನೊಂದು ನಕಾಶೆಯನ್ನು ನೋಡಿ ಆಮೇಲೆ ಇದರಲ್ಲಿ ಇರುವಂತಹ ಭಾಗಗಳನ್ನು ಗುರುತು ಮಾಡುವಂತ ಕೆಲಸವನ್ನ ನಾವು ಪ್ರಯತ್ನ ಮಾಡೋಣ. ನಿಜವಾಗ್ಲೂ ನಾವು ಒಳ್ಳೆ ಅಂಶಗಳನ್ನ ಗುರುತು ಮಾಡೇ ಮಾಡ್ತೀನಿ. ಆಗ ಎರಡನೇದು ಭಾರತದ ಜಲವಿದ್ಯುತ್ ಯೋಜನೆಗಳು. ಇದು ಭಾಗ 1ರಲ್ಲಿ ಬರೋದು. ಭಾಗ 2ರಲ್ಲಿ ಇನ್ನೊಂದು ದಿವಸ ನೋಡೋಣ. ಇದರಲ್ಲಿ ಬರುವಂತಹ ದೇಶಗಳು ನಾವು ಪ್ರಮುಖವಾಗಿ ಎಷ್ಟು ನೋಡ್ತೀವಿ? ಕೇವಲ 8 ಜಲವಿದ್ಯುತ್ ಯೋಜನೆಗಳನ್ನು ನೋಡ್ತೀವಿ. ಅದರ ಜಾಮದಾರ್, ಕೋಶಿ, ಬಾಕರಂಗಲ್, ಇದಕ್ಕೆ ಇನ್ನೊಂದು ಹೆಸರೇನು? ಗೋವಿಂದ ಸಾಗರ. ಕೋಶಿ, ಹಿರಾಕುಡ್, ತುಂಗಾಭದ್ರಾ, ನಾಗಾರ್ಜುನ ಸಾಗರ, ಕೃಷ್ಣ ಮೇಲ್ದಂಡೆ. ಕೃಷ್ಣ ಮೇಲ್ದಂಡೆಗೆ ಇನ್ನೊಂದು ಹೆಸರೇನು? ನಾನು ಹೇಳಿದ್ದೆ, ನಾನು ಲಾಲ್ ಬಹದ್ದೂರ್ ಶಾಸ್ತ್ರಿ ಡ್ಯಾಮ್ ಅಂತ ಕರೀತೇನೆ, ಆಲ್ಮಟ್ಟಿ ಡ್ಯಾಮ್ ಅಂತ ಕರಿತೇವಲ್ಲ ಅದೇ. ಹಾಗೆ ನರ್ಮದಾ ಯೋಜನೆ, ಇವೆಂಟು ಪ್ರಮುಖವಾಗಿರುವಂತ ಭಾರತದ ಜಲವಿದ್ಯುತ್ ಯೋಜನೆ. ಇನ್ನು ಸಣ್ಣ ಪುಟ್ಟ ಬಹಳಷ್ಟು ಇದೆ, ಪ್ರಮುಖವಾಗಿರೋ ಇವು. ಈ ಒಂದು ದಿಕ್ಕುಗಳ ಪರಿಚಯ ಮಾಡಿದೀವಿ. ಒಂದೊಂದು ಎಲ್ಲ ವಿಷಯದಲ್ಲಿ ಇದು ಆ ಜಲಸಂಪನ್ಮೂಲದ ಪಾಠದಲ್ಲಿ ಬರುವಂತ ಪ್ರಮುಖವಾದದ್ದು. ಹಾಗಾಗಿ ಇದು ನೆನ್ಪಿಟ್ಕೊಂಡ್ರೆ ಅರ್ಧ ವಾರ್ಷಿಕ ಪರೀಕ್ಷೆಗೆ ಅದರೊಳಗಡೆಗೆ ಬರುವಂತದ್ದು. ಹಾಗಾಗಿ ಈ ಭಾಗವನ್ನು ನಾವು ಈಗ ಒಂದಾಗಿ ನೋಡೋಣ. ಮೊದಲನೇದು ದ್ಯಾಮೋದರ್ ನದಿ ಕಣಿವೆ ಯೋಜನೆ. ಮೊದಲನೇ ಯಾವ್ದು? ದ್ಯಾಮೋದರ್ ನದಿ ಕಣಿವೆ. ಒಂದೇ ಇದೆ ನೋಡಿ, ದ್ಯಾಮೋದರ್ ನದಿ ಕಣಿವೆ. ನೆನ್ಪಿಟ್ಕೊಡ್ರಿ, ಇದು ಎಲ್ಲಿ ಬರುತ್ತೆ? ಪಶ್ಚಿಮ ಬಂಗಾಳದಲ್ಲಿ. ಯಾವ ರಾಜ್ಯದಲ್ಲಿ ಬರುತ್ತೆ? ಪಶ್ಚಿಮ ಬಂಗಾಳದಲ್ಲಿ. ಪಶ್ಚಿಮ ಬಂಗಾಳದ ಕಣ್ಣೀರಿನ ಈ ದ್ಯಾಮೋದರ್ ನದಿ. ಅಲ್ಲಿ ಅಣೆಕಟ್ಟನ್ನು ಕಟ್ಟಿ ನೀರಾವರಿಗೆ ಬೇರೆ ಬೇರೆ ಇದಕ್ಕೆ ಅನುಕೂಲಕರ ಆಗಿದೆ ಅನ್ನೋದನ್ನ ನೆನ್ಪಿಟ್ಕೊಡ್ರಿ. ಎರಡನೇದು ಯಾವುದು? ಬಾಕ್ರನಂಗಲ್ ಯೋಜನೆ. ಎರಡನೇದು ಯಾವುದು? ಬಾಕ್ರನಂಗಲ್. ಹೊಡಿತೀರಿ ಬಾಕ್ರನಂಗಲ್. ಈ ಒಂದು ನಿಡೆಗೆ ಬರೆದ್ರೆ ಈ ಒಂದು ಪಕ್ಕದಲ್ಲಿ ಈ ಒಂದು ಪಂಜಾಬಿನಲ್ಲಿ ಬರುವಂಥದ್ದು, ಹರಿಯಾಣ, ಪಂಜಾಬ್, ಆ ಚಂಡೀಗಢದಲ್ಲಿ ಹತ್ತಿರದಲ್ಲಿ ಬರುವಂತಹ ಪಂಜಾಬ್ನಲ್ಲಿ ಬರುವಂತಹ ಬಾಕ್ರನಂಗಲ್. ಬಾಕ್ರನಂಗಲ್ 2 ಅಣೆಕಟ್ಟುಗಳು. ನೆನ್ಪಿಟ್ಕೊಂಡು ಇದಕ್ಕೆ ಇನ್ನೊಂದು ಹೆಸರು ಗೋವಿಂದ ಸಾಗರ. ಹೆಚ್ಚು ಎಕ್ಸಾಮ್ ಅಲ್ಲಿ ಕೇಳ್ತಾನೆ ಗೋವಿಂದ ಸಾಗರ ಅಂತ. ಹಾಗಾಗಿ ಗೋವಿಂದ ಸಾಗರ ಅಣೆಕಟ್ಟು ಅಂತ ಕರೀತಾರೆ. ಇದನ್ನು ಹೆಚ್ಚು ಎಕ್ಸಾಮ್ ಅಲ್ಲಿ ಕೇಳ್ತಾರೆ, ನೆನ್ಪಿಟ್ಕೊಡ್ರಿ. ಇದು ಪಂಜಾಬಿನಲ್ಲಿ ಬರುತ್ತೆ. ಬಾಕ್ರನಂಗಲ್ 2 ಅಣೆಕಟ್ಟುಗಳು ನೆನ್ಪಲ್ಲಿ ಕೊಡ್ರಿ. ಅತ್ಯಂತ ಎತ್ತರವಾದ ಅಣೆಕಟ್ಟು, ಅದನ್ನು ಕಲಿ ನೆನ್ಪಲ್ಲಿ ಇಟ್ಕೊಡ್ರಿ. ಅದಾದ್ರೆ ಮೂರನೇದಾದ ಕೋಶಿ. ಮೂರನೇದಾದ ಕೋಶಿ. ನೋಡಿ ಕೋಶಿ ಇಲ್ಲಿದೆ. ಇದು ನೇಪಾಳ ಮತ್ತು ಭಾರತ ಸಂಯುಕ್ತ ಯೋಜನೆ. ಎರಡು ದೇಶಗಳ ನಡುವಿನ ಯೋಜನೆ. ಅದು ಬಿಹಾರ ರಾಜ್ಯ ಅಂದ್ರೆ ಭಾರತ ಮತ್ತು ನೇಪಾಳ ಇವೆಲ್ಲ ಸೇರಿಕೊಂಡು ಸಂಯುಕ್ತ. ಯಾಕಂದ್ರೆ ಗಡಿಯಲ್ಲಿ ಬರುತ್ತೆ ಈ ಕೋಶಿ ಯೋಜನೆ. ಇದು ಬಿಹಾರದ ಕಣ್ಣೀರಿನ ನದಿ. ಹಾಗಾಗಿ ಈ ಕೋಶಿ ಯೋಜನೆ ಬಾರ್ಡರ್ ಬರುತ್ತೆ. ಇಲ್ಲಿ ಕಟ್ಟಿದರೆ ಕರೆಂಟೆಲ್ಲ ನೇಪಾಳ ಕೊಡ್ತೀವಿ, ನೀರಾವರಿಯನ್ನು ನಮ್ಮ ದೇಶಕ್ಕೆ ಬಳಸ್ಕೊಳ್ತೀವಿ ಅನ್ನೋದನ್ನ ನೆನಪಿಟ್ಕೊಂಡ್ರೆ ಇದು 3ನೇದು ಕೋಶಿ ಯೋಜನೆ. 4ನೇದು ಯಾವುದು? ಹಿರಾಕುಡ್. ಇದು ಅತ್ಯಂತ ಉದ್ದವಾದ ಅಣೆಕಟ್ಟು. ಭಾರತದ ಅತ್ಯಂತ ಉದ್ದವಾದ ಅಣೆಕಟ್ಟು ಯಾವುದು? ಹಿರಾಕುಡ್. ಒರಿಸ್ಸಾ ರಾಜ್ಯದಲ್ಲಿ ಬರುತ್ತೆ. ರಾಜ್ಯದಲ್ಲಿ ಬರುತ್ತೆ ಹೇಳಿ, ಒರಿಸ್ಸಾ ರಾಜ್ಯದಲ್ಲಿ ಬರುತ್ತೆ. ಅತ್ಯಂತ ಭಾರತದ ಉದ್ದವಾದ ಅಣೆಕಟ್ಟು ಅನ್ನೋದನ್ನು ನೆನಪಿಟ್ಕೊಂಡ್ರಿ. ಒರಿಸ್ಸಾ ರಾಜ್ಯದಲ್ಲಿ ಬರುತ್ತೆ. ಎತ್ತರವಾದ ಅಣೆಕಟ್ಟು ಬಾಕ್ರನಂಗಲ್ ಆದ್ರೆ ಇಲ್ಲಿ ಉದ್ದವಾದ ಅಣೆಕಟ್ಟು ಹಿರಾಕುಡ್ ಒರಿಸ್ಸಾ ರಾಜ್ಯದಲ್ಲಿ ಬರುತ್ತೆ. ನೆನಪಲ್ಲಿ ಇಟ್ಕೊಳ್ರಿ. ಅದು 5ನೇದು ಯಾವುದು? ತುಂಗಾಭದ್ರಾ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬರುವಂತಹ ಪ್ರಮುಖವಾದ ಜಲಾಶಯ. ಹಾಗಾದ್ರೆ ತುಂಗಾಭದ್ರಾ ಜಲಾಶಯ ಯಾವ ಜಿಲ್ಲೆಯಲ್ಲಿ ಬರುತ್ತೆ? ಯಾವ ತುಂಗಾಭದ್ರಾ ಜಲಾಶಯ ಈಗ ಯಾವ ಜಿಲ್ಲೆಯಲ್ಲಿ ಬರುತ್ತೆ? ಹೇಳ್ಬೇಕು. ವೆರಿ ಗುಡ್. ವಿಜಯನಗರ. ಬಂದಾಗ ವೆರಿ ಗುಡ್. ವೀರೇಶ್ವರ ಚಪ್ಪಾಳೆ ಹೊಡಿ. ವಿಜಯನಗರ ಜಿಲ್ಲೆಯಲ್ಲಿ ಹೊಸಪೇಟೆ ಅಂತ ಕರೀತಾರೆ. ಹೊಸಪೇಟೆಯ ಮಲ್ಲಾಪುರದಲ್ಲಿ ಕಟ್ಟಲಾಗಿದೆ ಅನ್ನೋದನ್ನ ನೆನಪಿಟ್ಕೊಂಡ್ರಿ. ಈ ಒಂದು ಬರುವಂತ ಒಂದು ನೋಡಿದಾಗ ಇದು ಇಲ್ಲಿ ಬರುತ್ತೆ ನೋಡಿ, 5 ನಂಬರ್ ತುಂಗಾಭದ್ರಾ. ಈ 5 ಇದೇ ಕೃಷ್ಣ ಮೇಲ್ದಂಡೆ. ಆಮೇಲೆ ಬರ್ತಾರೆ ಇದೇ ತುಂಗಾಭದ್ರಾ ಇದ್ರೆ ಈ ನೀಟಿ ಬರೀ ಇಲ್ಲೆಲ್ಲ ಹೆಚ್ಚು ಕಮ್ಮಿ ಬರೋದು ಮಾಡ್ಕೊಡ್ತಾರೆ. ಆಮೇಲೆ ಯಾವುದು? ನಾಗಾರ್ಜುನ ಸಾಗರ. ನೋಡಿ ನಾಗಾರ್ಜುನ ಸಾಗರ ಇಲ್ಲಿ. ಇದು ಆಂಧ್ರ ಪ್ರದೇಶದ ಪ್ರಮುಖವಾದಂತಹ ಒಂದು
ಆಂಧ್ರ ಪ್ರದೇಶದಲ್ಲಿ ಬರುವಂಥದ್ದು ಪ್ರಮುಖವಾಗಿರೋದು ಈ ಆಂಧ್ರ ಪ್ರದೇಶ ಭಾಗ. ಈ ಆಂಧ್ರ ಪ್ರದೇಶ ಪ್ರಮುಖವಾಗಿ ಬರುವಂಥ ಒಂದು ನಾಗಾರ್ಜುನ ಸಾಗರ ಅಣೆಕಟ್ಟು. ಏಳನೇದು ನೋಡಿ ಬರಲಿ, ನಮ್ಮ ಕರ್ನಾಟಕದ ಮತ್ತೊಂದು ಉತ್ತರ ಕರ್ನಾಟಕದ ಪ್ರಮುಖ ಯೋಜನೆ. ಇದನ್ನು ಆಲಮಟ್ಟಿಯಲ್ಲಿ ಕರೆದರೆ ಬಾಗಲಕೋಟೆ ಹತ್ತಿರ, ಬಾಗಲಕೋಟೆ ಜಿಲ್ಲೆಯಲ್ಲಿ ಬರುವ ಆಲಮಟ್ಟಿಯಲ್ಲಿ ಕರೆದರೆ. ಇನ್ನೊಂದು ಹೆಸರು ಏನಂತ ಕೇಳಿದಿರುತ್ತೆ, ಮೊನ್ನೆ ಕೇಳಿದ್ರಲ್ಲ ಆಲ್ವಾರು ಜಲಾಶಯ. ಈ ಮಾತನ್ನು ಹಿಂಗೆ ಕೇಳಿದ್ರೆ ಭಾಳ ಬಿದ್ದೋಗ್ಬಿಡ್ತಾರೆ. ಇನ್ನೊಂದು ಇದಕ್ಕೆ ಜಾಗಕ್ಕೆ ಕೆಳಗಡೆ ಮಾತು ಕಟ್ಟಿದ್ದಾರೆ ನಾರಾಯಣಪುರದಲ್ಲಿ. ಅದಕ್ಕೆ ಏನು ಹೆಸರು ಇನ್ನೊಂದು ಹೆಸರಿದೆ ಹೇಳ್ರಿ, ಯಾರು? ಬಸವಸಾಗರ. ವೆರಿ ಗುಡ್, ಬಸವಸಾಗರ. ಹೇಳಿದಾಗೆ ಬಸವಸಾಗರ ಅನ್ನೋದು ಮತ್ತೊಂದು ಹೆಸರು ನಾರಾಯಣಪುರ ಅಣೆಕಟ್ಟಿಗೆ. ಈ ನೀರಿನಲ್ಲಿ ಕಟ್ಟಿದ್ದಾರೆ, ಮತ್ತೆ ಅಳದವ್ರು ಹೋಗುತ್ತಲ್ಲ ಅವಾಗ ಕಟ್ಟಿದ್ದಾರೆ ಅಂತ. ಹಾಗೆ ಕೊನೆಯದಾಗಿರೋದ್ರೆ ಯಾವುದು ನರ್ಮದಾ ಹೇಳಿದ್ರೆ, ಈ ನರ್ಮದಾ ನದಿ ಅಂತ ನೋಡ್ಕೊಂಡ್ರೆ ಸಾಕು. ನರ್ಮದಾ ನದಿ ಹಿಂಗೆ ಬರುತ್ತೆ, ನರ್ಮದಾ. ಇದನ್ನ ನೆನಪಲ್ಲಿ ಕೊಡ್ರಿ. ನರ್ಮದಾ ಬಚಾವ್ ಆಂದೋಲನ ನಾವು ವೇದ ಪಾಠದವರು ಇದನ್ನು ಬಹಳ ಹೋರಾಟ ಮಾಡಿ ಪರಿಸರವಾದಿ ನೆನಪಿಟ್ಕೊಡ್ರಿ. ಈ ರೀತಿಯಾಗಿ ಈ 8 ಯಾವುದು ಈ ಒಂದು ನರ್ಮದಾ ಒಂದು ಅಣೆಕಟ್ಟು 23 ಅಣೆಕಟ್ಟುಗಳಿದ್ದಾವೆ. ಅದರ ಜೊತೆ ಇರುವಂಥ ಬೇರೆ ಬೇರೆ ಅಣೆಕಟ್ಟುಗಳಿವೆ. ಇಲ್ಲಿ ಪರಿಸರ ಸಂರಕ್ಷಣೆಗಳು ಹೋರಾಟ ಆಗಬೇಕು. ಇನ್ನು ಭಾರತೀಯ ಅರಬ್ಬಿ ಸಮುದ್ರ, ಬಂಗಾಳ ಕೊಲ್ಲಿ, ಅದ್ರ ಜೊತೆಗೆ ಕೊನೆಗೆ ನಾವು ಇಲ್ಲಿ ಏನನ್ನ ನೋಡ್ತೀವಿ, ಹಿಂದೂ ಮಹಾಸಾಗರ ನೋಡ್ತೀವಿ. ಇಷ್ಟು ಭಾಗಗಳನ್ನು ನಾವಿಲ್ಲಿ ಇಷ್ಟು ಭಾಗಗಳನ್ನು ನಾವು ನೋಡಿದಾಗ ಎಷ್ಟು ನಮಗೆ ಇದರಲ್ಲಿ ಈಸಿಯಾಗಿ ನಮಗೆ ಗೊತ್ತಾಗುತ್ತೆ ಅಂಶಗಳನ್ನ ನಾವು ನೋಡ್ತೇವೆ. ಹಾಗಾಗಿ ಈ ನಕಾಶೆಯಲ್ಲಿ ನಾವು ನೋಡಿದಾಗ ಎಷ್ಟು ಭಾಗಗಳನ್ನ ನಾವು ಗುರುತು ಮಾಡಿದ್ವಿ ಅಂತ ನೋಡ್ತೇವೆ. ಹಾಗಾಗಿ ಈ ಭಾಗಗಳಲ್ಲಿ ನಾವು ನೋಡಿದಾಗ ಈ ಒಂದು 2 ಪಾಠದಲ್ಲಿ ಕನಿಷ್ಠ 2 ಬರ್ತವೆ, 3 ಗ್ಯಾರಂಟಿ ಬರ್ತವೆ. ಒಂದನೇ ಪಾಠದಲ್ಲಿ 2 ಬರ್ತವೆ. ಆಗ ಹೆಚ್ಚು ಬರೋ ಸಾಧ್ಯತೆ ಇರೋದ್ರಿಂದ ಹೆಚ್ಚು ಗಮನವನ್ನು ಹರಿಸ್ತೀವಿ. ಹಾಗಾಗಿ ಅದ್ರ ಜೊತೆಗೆ ಇನ್ನೊಂದು ನಕಾಶೆಯನ್ನು ನೋಡೋಣ. ಯಾಕೆಂದ್ರೆ ನಮಗೆ ಇನ್ನೂ ಸಮಯ ಇರೋದ್ರಿಂದ ಕೊನೆಗೊಂದು ಕೈಗೆ ಹೋಗೋಣ. ಇದರಲ್ಲಿ 3ನೇ ಚಾಪ್ಟರ್ ಯಾವುದಿದು, ಭಾರತದ ಸಾರಿಗೆ ಮತ್ತು ಸಂಪರ್ಕ. ನೋಡಿ, ಇದರಲ್ಲಿ ನಾನು 12 ಗ್ರೂಪ್ ಮಾಡಿದ್ದೀನಿ ಪ್ರಮುಖವಾಗಿ. ಬೆಂಗಳೂರು, ಹೈದರಾಬಾದ್, ಅಹಮದಾಬಾದ್, ಅಮೃತ್ಸರ್, ಗುವಾಹಟಿ, ವಿಶಾಖಪಟ್ಟಣ, ತಿರುವನಂತಪುರ, ನವಸೇವಾ, ಆಲ್ದಿಯಾ, ಕಾಂಡ್ಲಾ, ತೂತುಕುಡಿ, ಪಾರದೀಪ. ಇದರಲ್ಲಿ ಪ್ರಮುಖವಾಗಿ ಕೆಲವು ಗುರುತಿದ್ದೀನಿ, ಯಾಕಂದ್ರೆ ಅಲ್ಲಿ ಹಿಂದೆ ಗುರುತಿಸಿದ್ದೀನಿ, ಹಾಗಾಗಿ ಕೆಲವು ಬಿಟ್ಟಿದ್ದೀನಿ. ಉಳಿದವನ್ನೆಲ್ಲ ಗುರುತಿಸಿದ್ದೀನಿ. ಇದರಲ್ಲಿ ಅಂತಾರಾಷ್ಟ್ರೀಯ ವಿಮಾನಗಳು ಬರ್ತವೆ, ಜೊತೆಗೆ ಕೆಲವು ಬಂದರುಗಳು ಬರ್ತವೆ. ಅದರಲ್ಲಿ ಒಂದನೇ ನೋಡಿದಾಗ ಬೆಂಗಳೂರು, ನಮ್ಮ ಕರ್ನಾಟಕದ ರಾಜಧಾನಿ ಯಾವುದು? ಬೆಂಗಳೂರು. ನೋಡಿ, ಬೆಂಗಳೂರು ಎಲ್ಲಿದೆ ಅಂತ ನೋಡಿದಾಗ ನೋಡಿ ಬೆಂಗಳೂರು ಕೆಳಗಡೆ ಇದೆ. ಹಾಗಾಗಿ ಬೆಂಗಳೂರನ್ನ ನಾವು ಕೆಳಗಡೆ ನೋಡಿ ಇಲ್ಲಿ ಬಂತು. ಇದೆ ಈ 2 ಮಧ್ಯದಲ್ಲಿ ಗುರುತು ಮಾಡಿದ್ರೆ ಸಾಕು. ಈ ಕ್ರಾಸ್ ಹೋಗಿತ್ತಲ್ಲ ಅಲ್ಲಿ ಬೆಂಗಳೂರು. ನಮ್ಮ ಬೆಂಗಳೂರು ನೆನಪಲ್ಲಿ ಕೊಟ್ಟರೆ ಸಿಲಿಕಾನ್ ಕಡಿಮೆ ಅಂತ ಕರೀತಾರೆ. ಯಾಕಂದ್ರೆ ಅಷ್ಟು ತಂತ್ರಜ್ಞಾನದಲ್ಲಿ ಮುಂದುವರೆದಿದೆ. ಎರಡನೇದು ಯಾವುದು? ಮುಂದಕ್ಕೆ ಹೋಗೋಣ. ಎರಡನೇದು ನಾವು ಪ್ಲೇಸ್ ನೋಡಿದಾಗ ಹೈದರಾಬಾದ್. ಈಗ ಹೈದರಾಬಾದ್ ಬಹಳ ಮುಂದುವರಿತಾ ಇದೆ ತಂತ್ರಜ್ಞಾನದಲ್ಲಿ. ಆಂಧ್ರ ಪ್ರದೇಶದಲ್ಲಿ, ತೆಲಂಗಾಣದಲ್ಲಿದೆ. ತೆಲಂಗಾಣದ ರಾಜಧಾನಿ ಆಂಧ್ರ ಪ್ರದೇಶದಲ್ಲಿ, ತೆಲಂಗಾಣದಲ್ಲಿದೆ. ತೆಲಂಗಾಣದಲ್ಲಿ ಹೈದರಾಬಾದಲ್ಲಿ ಬರುತ್ತಂತೆ. ಈಗ ನಾನು ಎಲ್ಲೆಲ್ಲೂ ತೋರಿಸಿದೆ ನೋಡಿ, ಇಲ್ಲಿ ಇದೆ ಎರಡನೇ ಹೈದರಾಬಾದ್. ಈ ಭಾಗದಿಂದ ಈಗ ಬರುತ್ತೆ ಹೈದರಾಬಾದ್. ಕರ್ನಾಟಕದ ಗುಲ್ಬರ್ಗಕ್ಕೆ ಸ್ವಲ್ಪ ನಿಯರ್ ಆಗುತ್ತೆ. ಹಾಗಾಗಿ ಹೈದರಾಬಾದ್ ಇದು ತೆಲಂಗಾಣದ ರಾಜಧಾನಿ. ಕೆಳಗಡೆ ಬರುವಂತಂದ್ರೆ ಆಂಧ್ರ ಪ್ರದೇಶ. ನೆನಪಲ್ಲಿ ಕೊಡ್ರಿ. 3ನೇದು ಯಾವುದು? ಅಹಮದಾಬಾದ್. ಅಹಮದಾಬಾದ್ ನೆನಪಲ್ಲಿ ಕೊಡ್ರಿ. ಇದು ಗುಜರಾತ್ ನಲ್ಲಿ ನೋಡಿ. ಇದರಿಂದ ಮೇಲೆ ಈ ತುದಿ ಬರ್ತೀನಿ ಮೇಲೆ ಗೊತ್ತು ಮಾಡ್ತಾರೆ. ಇಲ್ಲಿ ಅರವಳಿ ಬೆಟ್ಟ ಬರುತ್ತೆ. ಈ ಅಹಮದಾಬಾದ್ ಇದು ಯಾರ ಪ್ಲೇಸ್ ಅಂತಂದ್ರೆ ಈಗಿನ ಪ್ರಧಾನಮಂತ್ರಿಗಳಾದಂತ ನರೇಂದ್ರ ಮೋದಿ ಅವರ ಒಂದು ಅಹಮದಾಬಾದ್ ನೆನಪಲ್ಲಿ ಈ ರಾಜ್ಯದಲ್ಲಿ ಅವರು ಆಯ್ಕೆ ಮಾಡಿದ 3 ಸಲ ಸತತವಾಗಿ ಮುಖ್ಯಮಂತ್ರಿ. 4ನೇದು ಅಮೃತ್ಸರ್. ನೋಡಿ, 4ನೇದು ಬರುತ್ತೆ ಅಮೃತ್ಸರ್. ಇದು ನೆನಪಲ್ಲಿ ಕೊಡ್ರಿ. ಇದು ಪಂಜಾಬ್ನಲ್ಲಿ ಬರುವಂತಹ ಪ್ರಮುಖ ನಗರ. ಈ ಅಮೃತ್ಸರ ಈ ಬರುವಂಥದ್ದು ಇಲ್ಲಿ ನೋಡಿ, ಇದು ಲಾಸ್ಟ್ ಬಾರ್ಡ್ ಬಾಕರ್ನಗಲ್ಲಿ ಬಂದ್ರೆ ಅಮೃತ್ಸರ ಪಕ್ಕದಲ್ಲೇ ಬರ್ತಾರೆ. ಈ ಅಮೃತ್ಸರ. 5ನೇದು ಯಾವುದು? ಗೋವಾಟಿ. ಇಲ್ಲಿದೆ ಗೋವಾಟಿ. ನಾನು ಹೇಳಿದೆ ನಿಮಗೆ, ಗೋವಾಟಿ ಅಮೃತ್ಸರ ಕೊಟ್ಟರೆ ಬಹಳ ಜನ ಬರೆಯಲ್ಲ. ನೋಡಿ, ಈ 2 ಮಧ್ಯದಲ್ಲಿ ಗೋವಾಟಿ. ಅಸ್ಸಾಂನ ರಾಜಧಾನಿ. ಗೋವಾಟಿ ಯಾವ ರಾಜಧಾನಿ? ಅಸ್ಸಾಂ. ಅಸ್ಸಾಂನಲ್ಲಿ ಹೆಚ್ಚು ಏನು ಬೆಳಿತೀವಿ ನಾವು? ವೆರಿ ಗುಡ್. ಚಹಾ, ಟೀಯನ್ನ ಪ್ರಪಂಚದಲ್ಲಿ ಅತಿ ಹೆಚ್ಚಾಗಿ ಭಾರತದಲ್ಲಿ ಅತಿ ಹೆಚ್ಚಾಗಿ ಭತ್ತವಲ್ಲ ಟೀಯನ್ನು ಬೆಳೆಯುವ ರಾಜ್ಯ ಯಾವುದು? ಅಸ್ಸಾಂ. ನೆನಪು ಡಾರ್ಜಿಲಿಂಗ್ ಟೀ ಅಂತ ಬಹಳ ಫೇಮಸ್ ಆಗಿದೆ. ಹಾಗಾಗಿ ಇದು ಈ ಭಾಗ 5ನೇದು ಇಲ್ಲಿ ಗೋವಾಟಿ. 6ನೇದು ವಿಶಾಖಪಟ್ಟಣ. ವಿಶಾಖಪಟ್ಟಣ ಇದು ಹಡಗು ಕೇಂದ್ರ, ಒಂದು ಬಂದರು. ಅದರ ಜೊತೆಗೆ ಇದು ಪ್ರಮುಖವಾಗಿರುವಂತಹ ಒಂದು ರೇವು ಪಟ್ಟಣ. 7ನೇದು ಯಾವುದು? ಇಲ್ಲಿ ತಿರುವನಂತಪುರ. ಕೇರಳದಲ್ಲಿ ಬರುವಂತಹ ಒಂದು ಪ್ರಮುಖವಾಗಿರುವಂತಹ ಒಂದು ಇಲ್ಲಿ ನಾವು ನೋಡ್ತಿದ್ದೇವೆ. ನೋಡಿ, ಕೆಳಗಡೆ ಬರ್ತದೆ ಕೇರಳದಲ್ಲಿ ಬರುವಂತಹ ಕೇರಳದ ರಾಜಧಾನಿ ತಿರುವನಂತಪುರ. ಈ ಕೇರಳದಲ್ಲಿ ಬರುವಂತಹ ತಿರುವನಂತಪುರ ರಾಜಧಾನಿ ಈ ನೋಡಿ ಈ ಕಡೆ ಬರ್ತದೆ. ಈ ಮಲಬಾರ್ ತೀರ ಅಂತ ನೋಡ್ಬಿಟ್ಟು ನೆನ್ಪಿಡ್ಕೋಬೇಕು. ಈ ಭಾಗದ ಕಡೆ ಕನ್ಯಾಕುಮಾರಿ ಕಡೆ ಬರುತ್ತೆ. ಇದು ಮೇಲೆ ಸ್ವಲ್ಪ ಇಲ್ಲೆಲ್ಲೇ ಭಾಗ ಮಾಡಿ ಬುಕ್ ಮಾಡಿ ಆ ಗಡಿಯಲ್ಲಿ ಈ ಗಡಿಯಲ್ಲಿ 7ನೇ ತಿರುವನಂತಪುರ. ಇದು ಕೇರಳದ ರಾಜಧಾನಿ. ಯಾವ ರಾಜಧಾನಿ ಇದು? ಕೇರಳದ ರಾಜಧಾನಿ. 8ನೇದು ಯಾವುದು? ಮೇಲೋಣ ನವಸೇವಾ. ನೆನಪಿಕೊಡ್ರಿ. ನವಸೇವಾ ನಾನು ಬುಕ್ ಮಾಡಿದ್ದೀನಿ. ನವಸೇವಾ 8. ಇದು ನೆನಪಲ್ಲಿ ಕೊಟ್ಟಿದ್ದೀನಿ. ಪಕ್ಕದಲ್ಲಿ ಬರ್ಕೊಂಡು ಈ ಕಡೆ ಪಕ್ಕದಲ್ಲಿ ಬರ್ತದೆ. ನೋಡಿ, ಇದು ಗೋವಾ. ಇಲ್ಲೇ ಪಕ್ಕದಲ್ಲೇ ಬರುತ್ತೆ ಮುಂಬೈ.
ಇದು ಪಕ್ಕದ ಇದನ್ನ ಒತ್ತಡ ನಿವಾರಿಸಲಿಕ್ಕೆ ನಾವು ಆಧುನಿಕ ತಂತ್ರಗಳ ಸಮುದ್ರದಲ್ಲಿ ತೀರ್ಮಾನ ಮಾಡಿದ್ವಿ. ಬಾಂಬೆಯಿಂದ 8 ಕಿಲೋಮೀಟರ್ ದೂರದಲ್ಲಿ ಅತ್ಯಾಧುನಿಕವಾಗಿ ಸಮುದ್ರದಲ್ಲಿ ತೀರ್ಮಾನ ಮಾಡಿರುವಂಥ ಒಂದು ಬಂದರು. ಕಲ್ಕತ್ತದ ಒತ್ತಡ ಮಾಡಲಿಕ್ಕೆ ಒಂದು ಮಾಡಿದ್ರೆ, ಈ ಬಾಂಬೆ ಒತ್ತಡ ನಿವಾರಿಸಲಿಕ್ಕೆ ಇದು ಮಾಡಿದ್ರೆ ನವಸೇವಾ. 9ನೇ ಯಾವುದು ಆಲ್ಡಿಯಾ. ನೋಡಿ ಇಲ್ಲಿ ಬಂತ ಆಲ್ಡಿಯಾ. ಇಲ್ಲಿ ಕೋಲ್ಕತ್ತಾ ಬಂದರೆ ಇದು ಅಷ್ಟೇ. ಕೋಲ್ಕತ್ತಾದ ಬಂದರ ನಿವಾರಣೆ ಹೋಗುವಂತೆ ಆಲ್ಡಿಯಾ ಬಂದರನ್ನು ನಿರ್ಮಿಸಲಾಯಿತು, ನೆನಪಲ್ಲಿಟ್ಕೊಳ್ರಿ. ಹಾಗೆ 10ನೇ ಕಾಂಡ್ಲಾ. ಕಾಂಡ್ಲಾ ಇದು ಗುಜರಾತ್ನಲ್ಲಿ ಬರುವಂತ ಈ ಭಾಗದಲ್ಲಿ. ಏನು ಈ ಭಾಗ ಇಲ್ಲ ಗುರುತು ಮಾಡ್ತಿದ್ರಲ್ಲ, ಈ ಭಾಗದಲ್ಲಿ ಬರುತ್ತೆ. ಈ ಮೇಲೆ ಗುರುತು ಮಾಡಿದವಲ್ಲ ಈ ಭಾಗದಲ್ಲಿ ಬರುತ್ತೆ. ಈ ಭಾಗದಲ್ಲಿ ಬರುವುದೇ ಕಾಂಡ್ಲಾ. ಇದು ಪ್ರಮುಖವಾಗಿ ಗುಜರಾತಿನ ಪ್ರಮುಖ ಬಂದರು ಈ ಕಾಂಡ್ಲಾ. ಆ ಕಾಂಡ್ಲಾ ಆದ್ಮೇಲೆ ಏನ್ ಬರುತ್ತೆ? ತೂತುಕುಡಿ. ತೂತುಕುಡಿ ಒಂದು ಅಣುಶಕ್ತಿ ಕೇಂದ್ರ. ಯಾವ್ದಿದು? ಅಣುಶಕ್ತಿ ಕೇಂದ್ರ. ಇದು ಬಂದರು ಕೂಡ ಅದು ಇಲ್ಲಿ ಬರ್ತದೆ, ಈ ಕಡೆ ಭಾಗದಲ್ಲಿ ಬರುತ್ತೆ ತೂತುಕುಡಿ. ಇದು ತಮಿಳುನಾಡಿನಲ್ಲಿ ಬರುವಂತ ಇನ್ನೊಂದು ಬಂದರು. ಚೆನ್ನೈ ಬಿಟ್ರೆ ಇದೊಂದು ಬಂದರು ಅನ್ನೋದು ನೋಡ್ತಾರೆ. ಅದಾದ್ಮೇಲೆ ನಾವು ಇನ್ನೊಂದು ಪ್ರಶ್ನೆ ನೋಡಿದ್ರೆ ಪಾರದೀಪ. ಇತ್ತೀಚೆಗೆ ಅಭಿವೃದ್ಧಿ ಹೊಂದಿರುವಂತ ಒಂದು ಆಧುನಿಕ ಬಂದರು ಇಲ್ಲಿ ಬೇರೆ ಪಾರದೀಪ. ಇದು ಒರಿಸ್ಸಾ ರಾಜ್ಯದಲ್ಲಿ ಬರುತ್ತೆ ಮೇಲೆ. ಇದು ಪಾರದೀಪ. ಇದು ಇತ್ತೀಚೆಗೆ ಅಭಿವೃದ್ಧಿ ಹೊಂದಿದಂತ ಒಂದು ಬಂದರು. ಇಷ್ಟು ಪ್ರಮುಖವಾದ ಬಂದರುಗಳನ್ನು ನೋಡ್ತೀವಿ. ಈಗಾಗಲೇ ಕೆಲವು ಹಿಂದೆ ನೋಡಿದ್ದೀವಿ. ಹಾಗಾಗಿ ಇರಲಿ ಅಂತ ನಾನು ಹೇಳಿ ಈ ಒಂದು ಏನು ನಾವು ಒಂದು ಟಿವಿ ಪರದೆಯ ನೋಡ್ಕೊಂಡು ದೂರದರ್ಶನ ಹೇಗೆ ನಾವು ಇದನ್ನು ಗುರುತು ಮಾಡಬಹುದು, ಹೇಗೆ ಮಾಡಬಹುದು ಅಂತ ಉದಾಹರಣೆಯನ್ನು ಕೊಟ್ಟಿದ್ದೀನಿ. ಈಗ ನಾವು ನಿಮ್ಮ ಕಡೆಯಿಂದ ನಾನು ಬಯಸ್ತಾ ಇರೋದು ಇದರಲ್ಲಿ ಬರುವಂಥ ಭಾಗಗಳನ್ನು ಗುರುತಿಸುವಂಥ ಕೆಲಸ ಆಗುತ್ತೆ. ನೋಡಲು ಯಾರ್ಯಾರಿಗೆ ಗುರುತು ಮಾಡ್ತಾರೆ ಅನ್ನೋದನ್ನ ಅದ್ರ ಕಡೆ ಗಮನವನ್ನು ಕೊಡೋಣ. ನೋಡಲು ಎಷ್ಟು ಜನ ಹೇಗೆ ಗುರುತು ಮಾಡ್ತಾರೆ ಏನು ಅನ್ನೋದ್ರ ಬಗ್ಗೆ ನಾವು ಈಗ ಅದ್ರ ಕಡೆಗೆ ಗಮನವನ್ನು ಕೊಡೋಣ ಅಂತ ಹೇಳಿ ನೇರವಾಗಿ ಈಗ ಒಬ್ಬೊಬ್ಬರೇ ಮೇನ ಬಾರ ಮನೆಯೇ ಫಸ್ಟ್ ನಿನ್ನೆ ಬಾ. ನಿನಗೆ ಗೊತ್ತಿರುವಂಥ ಒಂದು ಪ್ರದೇಶವನ್ನ ಗುರುತಿಸು. ನಿಮ್ಗೆ ಯಾವ ಪ್ರದೇಶ ಬರುತ್ತಾ ಆ ಪ್ರದೇಶವನ್ನ ಗುರುತಿಸಿದೆ ಅಂತ ಹೇಳ್ತಾ ಇಲ್ಲ. ನಿಮ್ಗೆ ಇಷ್ಟವಾದದ್ದು ನಿನ್ನ ಹೆಸರು ಹೇಳಿ ಗುರುತು ಮಾಡು. ನಾನು ನಂಬರ್ 1 ಪಾಯಿಂಟ್ ಆಗಿ ದೊಡ್ಡ ಕಥೆ ಏನು ದೊಡ್ಡ ಸ್ವಲ್ಪ ಒಂದು ನಂಬರ್ 1 ಅಂತ ಬೇರೆ ಯಾವ್ದಪ್ಪ ಅದು? ವೆರಿ ಗುಡ್. ಒಂದು ಚಪ್ಪಾಳೆ ಬೇಗಕ್ಕೆ. ನವಮಂಗಳು. ಓಕೆ, ವೆರಿ ಗುಡ್. ಈಗ ಎರಡನೇ ಗುರುತನ್ನ ಹುಡುಗರ ಕಡೆ ಹುಡುಗರು ಒಂದು ಹುಡುಗಿಯರಿಗೆ ಬರ. ಮಂಜುನಾಥಾಚಾರ್ಯ ನೀನು ಬಾರ. ನೀನು ಯಾವ್ದಾದ್ರು ಗುರುತು ಮಾಡು. ನೋಡ್ಕೊಂಡ್ರೆ ಈಗಲೇ ನೀವು ಇದನ್ನ ಬಿಟ್ಟು ಒಂದು ಯಾವ್ದಾರ ಗುರುತು ಮಾಡು. ನಿನ್ಗೆ ಇಷ್ಟವಾಗಿರೋದು ತೀರಗಾರ ಗುರುತು ಮಾಡು. ನೀನು ಯಾವ್ದಾರ ಗುರುತು ಮಾಡು, ಇನ್ನೊಂದು ಗುರುತು ಮಾಡು. ಈಗ ಮಂಜುನಾಥಾಚಾರ್ಯ ಒಂದು ಗುರುತು ಮಾಡ್ತಾನೆ, ನೋಡೋಣ ಯಾವ್ದಾರ ಒಂದು ಗುರುತು ಮಾಡೋದು ನಿಮ್ಗೆ ಇಷ್ಟವಾಗಿರೋದು. ಅವ್ರು ಹೇಳ್ಬೇಕು ನಂಬರ್ 2 ಅಂತ ಕೊಡ್ಬೇಕು. ಯಾವುದು ಯಾವುದದು ಗೊತ್ತಿಲ್ಲ ಅಂದ್ರೆ ಇಲ್ಲಾಂದ್ರೆ ಒಂದು 2 ಅಂತ ಬರ್ತದೆ. ಯಾವುದು ಸುಮ್ಮನೆ ಗೊತ್ತು ಮಾಡಿದ್ರೆ 3 ಹೆಸರು ಗೊತ್ತಿರ್ಬೇಕಾ? ಉಳ್ಳಿ ಹಾಕ್ಬಾರ್ದು. ಮಂಜುನಾಥಾಚಾರ್ಯ ಮತ್ತೆ ಇಟ್ಬಿಟ್ರೆ ಏನೇ ಅಂತ ತೀರ ಯಾವ್ದಾಗ್ಲಿ ಹೆಸರೆಲ್ಲ ನೋಡ್ಕೊಂಡ್ ಬರ್ಬೇಕು. ಬಾ ಗುಡ್ಡ ಮಂಜುನಾಥಾಚಾರ್ಯ ಇದರಲ್ಲಿ ಅಂಗೀಕರಣ ಆಗಿಲ್ಲ. ಹಾಗೆ ಮತ್ತೆ ಹುಡುಗರಿಗೆ ಚಾನ್ಸ್ ಕೊಡ ಅಲ್ವಾ? ಮತ್ತೆ ಹುಡುಗರಿಗೆ ಚಾನ್ಸ್ ಕೊಡ. ಬರಪ್ಪ ನೀನು ಯಾವ್ದು ಗೊತ್ತು, ಹೆಸರು ಗೊತ್ತಿರ್ಬೇಕು. ಹುಡುಗಿಯರಷ್ಟೇನೆ ನಿಮ್ಗೆ ಹೆಸರು ಗೊತ್ತಿರ್ಬೇಕು. ಹೆಸರು ಬರೀತೀನಿ. ಯಾರು ಗುರುತು ಮಾಡ್ತೀಯ ಗುರುತು ಮಾಡಿ ನಂಬರ್ 2 ಅಂತ ಬಂದು ನನಗೆ ಹೇಳ್ಬೇಕು. ಬರೀ ನೀ ಕೆಲಸ ನಿಂದು ಬರೀ ಅಂದ್ರೆ ನಾನು ನೋಡ್ತಾನೆ. ಯಾವುದು? ವೆರಿ ಗುಡ್. ಕಾಂಡ ಚಪ್ಪಾಳೆ ಯಾವ್ದು ಬರ್ತೀವಿ? ಕಾಂಡ. ಗುಜರಾತಿನ ಪ್ರಮುಖ ಬಂದರು ಕಾಂಡ. ಈಗ ಹುಡುಗಿಯರು 3ನೇ ಗೌತಮಿ ಬಾರಮ್ಮ. ನೀನು ಯಾವ್ದು ನಿಮ್ಗೆ ಇಷ್ಟವಾದ ಗುರುತು ಮಾಡು. ನೆಕ್ಸ್ಟ್ ಹುಡುಗರು ಚಾನ್ಸ್ ತಪ್ಪಾದ ಮತ್ತು ಹುಡುಗಿಯರಿಗೆ ಯಾವ್ದಾರ ಬೇರೆ ಯಾರು? ತುಂಗಭದ್ರ. ಇಲ್ಲಿ ಬರ್ತದೆ ತುಂಗಭದ್ರ. ತುಂಗಭದ್ರ ಇಲ್ಲಿ ಬರ್ತದ ಅಳಿಸೋದು ಹಂಗೆ ಓಕೆ. ನೆಕ್ಸ್ಟ್ ಹುಡುಗಿಯರು ಪರಮ ದೇಶ ನೀನು ಗುರುತು ಮಾಡು. ಯಾರನ್ನು ಗುರುತು ಮಾಡು. ಹೇಳಿ ಅವರೇ ಗುರುತು ಮಾಡ್ತಾರೆ. ಯಾವ್ದಪ್ಪ? ಉತ್ತರ ರೇಖಾಂಶ. ನೀವು ಹೇಳ್ಬಾರ್ದು 82 ಕನ್ಫ್ಯೂಸ್ ಮಾಡ್ಕೋಬೇಡ.
82.5 ಡಿಗ್ರಿ ಪೂರ್ವ ರೇಖಾಂಶ. ಸ್ವಲ್ಪ ಈ ಕಡೆ ಬರ್ತದೆ, ಇನ್ನಿಷ್ಟು ಬರೀಬಾರ್ದು, ಇದಳಿಸಿ ಹಂಗೆ ಸ್ವಲ್ಪ ಮೆಲ್ಲಿಗೆ ನಡೆಸು. ಇಲ್ಲಿ ಗುರು ಈ ಲೆವೆಲಿಗೆ ಬರುತ್ತೆ, ಇಲ್ಲಿ ಬರೋದು ಅಲಾಹಾಬಾದ್, ಈ ಕಡೆ ಗ್ರೂಪ್ ಮಾಡಿ ಇಲ್ಲಿ. ನಂಬರ್ 3 ಕೊಡು ಹುಡುಗರು 4. ಮನೋಜ್ ನೀರು ಬಾರಪ್ಪ ನೋಡಿ, ಇಲ್ಲಿ 82.5 ಡಿಗ್ರಿ 82.3 ಡಿಗ್ರಿ ಇದು ಪೂರ್ವ ರೇಖಾಂಶ. ಪೂರ್ವ ರೇಖಾಂಶ 4 ಗ್ರೂಪ್ ಮಾಡೋದು. ಯಾವ್ದಾದ್ರು 4 ನಂಬರ್ ಬರೀ. ಮುಂಬೈ. ವೆರಿ ಗುಡ್. ಮನೋಜ್ ಬಂದು ಚಪ್ಪಲಿ ಪೂಜೆ ಮಾಡಿ. ಮುಂಬೈಗೆ ಇನ್ನೊಂದು ಹೆಸರನ್ನ ಕರೀತಾರೆ ಭಾರತದ ಹೆಬ್ಬಾಗಿಲು. ಹಾಗೆ ಗೋತ ಮೇಲಿದಾಗೆ ಹೆಬ್ಬಾಗಿಲು. 5ನೇ ಬರೀ ಮನೆ ಎಲ್ಲರ ಬರೀಬಹುದು. ಯಾವ್ದು ಮದ? ವೆರಿ ಗುಡ್. ಪೂಜೆ ಬಂದು ಚಪ್ಪಾಳೆ ನರ್ಮದಾ ನದಿ. ಗೌತಮ್ ಈ ನಂಬರ ನರ್ಮದಾ ನದಿ. ಇದು ಪ್ರಮುಖವಾಗಿ ಬರುವಂತಹ ಒಂದು ನದಿಯನ್ನು ಗುರುತು ಮಾಡಿದರೆ. ಹಾಗೆ ಇಲ್ಲಿ ಕೆಳಗೆ ಬರೀಬೇಕು, ತುದಿ ಅದ್ರೊಳಗೆ ಬರೀ, ಪಾಯಿಂಟ್ ಹಾಕು. ಅರ್ಥ ಬರ್ತೀನಿ, ಏನು ತೊಂದರೆ ಇಲ್ಲ. ಯಾವ್ದಪ್ಪ ಈಗ? ಇಂದಿರಾ ಪಾಯಿಂಟ್. ಓಕೆ, ಇನ್ನೊಬ್ರು ಹುಡುಗಿಯರು ಬೇಗ ಬರ್ರಿ, ನೋಡಿ ಮೆಥಡ್ ನಾನು ಹೇಳ್ತೀನಿ. ಸರಿ ಬರೋಣ. ಆಮೇಲೆ ಯಾವುದು? ಇಂದಿರಾ ಪಾಯಿಂಟ್, ಭಾರತ ದಕ್ಷಿಣ ತುದಿ, ಇಂದಿರಾ ಪಾಯಿಂಟ್. ವೆರಿ ಗುಡ್. ಈ ನಮ್ಮ ಉಸ್ಮಾನ ವರ್ಮ ಹುಡುಗರಲ್ಲಿ ಶ್ರೀನಿವಾಸ್ ರೆಡಿ ಇರಪ್ಪ. ಯಾವ್ದು ಮಾತು ಬರೀ? ಎಷ್ಟು ನಂಬರ್? 7 ಬರೀ. ವೆರಿ ಗುಡ್. ಇಂದಿರಾ ಕೋ ಸನಿಗೆ ಒಂದು ಚಪ್ಪಾಳೆ ಹೊಡಿಯಪ್ಪ. ಇಂದಿರಾ ಕೋ ಶ್ರೀನಿವಾಸ. ಇಲ್ಲ ಯಾರು ಗುರುತು ಮಾಡಿಯಪ್ಪ? ಇನ್ನೊಂದು ಸ್ವಲ್ಪ ಕೆಳಗೆ ಬರ್ತದೆ, ಗುರುತು ಮಾಡಿದೀಯ ಇಲ್ಲಿ ಕೆಳಗೆ ಈ ರೀತಿಗೆ ಬರ್ತದೆ. ಸ್ವಲ್ಪ ಇಲ್ಲಿ ಗುರುತು ಮಾಡಿ ಮಾರ್ಕ್ಸ್ ಕೊಡ್ತಾರೆ. ನಂಬರ್ ರೌಂಡ್ ಮಾರ್ಕ್ ಹಾಕು. 8 ಅಂತ ಬರೀ. ನೋಡಿ, ನಮ್ಮ ದೇಶದ ರಾಜಧಾನಿ ಯಾವುದು? ದೆಹಲಿ. ಹಾಗೆ ಇನ್ನು 9ನೇ ಇಬ್ಬರಿಗೆ ಅವಕಾಶ ಕೊಡೋಣ, ಮತ್ತೆ ಮುಂದಿನ ಅವರಿಗೆ ಮತ್ತೆ ಅವಕಾಶ ಕೊಡೋಣ. ಬಾರ ಯಶಸ್ವಿನ ಬಾಯಿ ಗುರುತು ಮಾಡ್ತಾರೆ. ಎಸ್ ಅಂತ ಎಸ್ ಎಸ್ ಮುಗಿಸ್ಬಿಡ. ವೈ ವೈ ಎಸ್ ಎಸ್ ವೈ ವೈ ಎಸ್ ರಿಸಲ್ಟ್ ಯಾವ್ದಮ್ಮ? ವೆರಿ ಗುಡ್. 9ನೇದು ಪಾಯಿಂಟ್ ಗುವಾಹಟಿ. ಇದು ಅಸ್ಸಾಂನ ರಾಜಧಾನಿ ಗುವಾಹಟಿ. ವೆರಿ ಗುಡ್. ರಾಜ್ಕಾರಪ್ಪ 10ನೇದು ಯಾರು ಗ್ರೂಪ್ ಮಾಡ ಇಷ್ಟ? ಕೋಶಿ ನದಿ. ವೆರಿ ಗುಡ್. ಕೋಶಿ ಅಣೆಕಟ್ಟು. ಕೋಶಿ. ವೆರಿ ಗುಡ್. ನೋಡಿ, 10ನೇದು ಈ ಭಾಗದಲ್ಲಿ ಗುರುತು ಮಾಡಿದ್ದಾನೆ. ಇದು ಕೋಶಿ ಅಣೆಕಟ್ಟು. ನೋಡಿ, 8 ಅಣೆಕಟ್ಟುಗಳನ್ನ ನಾವು ಯಾವತ್ತು ಗುರುತು ಮಾಡಿದ್ದೇವೆ ಅಣೆಕಟ್ಟಾಗ. ಆಲ್ಮೋಸ್ಟ್ ಅಲ್ಲಿ ಒಬ್ಬರು ಬಿಟ್ಟರೆ ಇನ್ನೆಲ್ಲರೂ ಚೆನ್ನಾಗಿ ಗುರುತು ಮಾಡಿದ್ದಾರೆ. ಧನ್ಯವಾದಗಳು ಎಲ್ಲರಿಗೂ ಕೂಡ. ಅದರ ಜೊತೆಗೆ ನೆಕ್ಸ್ಟ್ ಬರುವಾಗ ಈಗ ಒಂದು ಗೃಹಪಾಠವನ್ನು ಕೊಡ್ತೀನಿ, ನೀವು ಅದರಲ್ಲಿ ಇವೆಲ್ಲವನ್ನು ಗುರುತು ಮಾಡ್ಕೊಂಡು ಬರ್ಬೇಕು. ಓಕೆ, ಬರ್ಕೊಂಡು ಭಾರತದ ಅಂದವಾದ ನಕಾಶೆಯನ್ನು ಬರೆದು 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 ಅದರಲ್ಲಿ ಅಣುಶಕ್ತಿ ಕೇಂದ್ರಗಳು ಅಣುಶಕ್ತಿ ಕೇಂದ್ರಗಳು ಅಣುಶಕ್ತಿ ಕೇಂದ್ರಗಳು ಅಣುಶಕ್ತಿ ಕೇಂದ್ರಗಳು ಮತ್ತು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳನ್ನು ಗುರುತಿಸಿ ಮತ್ತು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳನ್ನು ಗುರುತಿಸಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳನ್ನು ಗುರುತಿಸಿ ಭಾರತದ ಅಂದವಾದ ನಕಾಶೆಯನ್ನು ಬಿಡಿಸಿ ಅದರಲ್ಲಿ ಅಣುಶಕ್ತಿ ಕೇಂದ್ರಗಳು ಹಾಗೂ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳನ್ನು ಗುರುತಿಸಿ. ಕ್ಲೀನಾಗಿ ಗುರುತಿಸ್ಕೊಂಡು ಬರ. 11 ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳಿದ್ದಾವೆ. ಮತ್ತೆ ಪ್ರಮುಖವಾಗಿ 6 ಇಲ್ಲಿ ಪ್ರಮುಖವಾಗಿರುವಂತಹ ಒಂದು ಎಲ್ಲ ಏನು ಅಣುಶಕ್ತಿ ಕೇಂದ್ರಗಳಿದೆ ಅವುಗಳನ್ನ ಗುರುತು ಮಾಡ್ಕೊಂಡು ಮಾಡಿ. ಯಾಕೆ ಗುರುತಿಸ್ತೇನೆ ನೀಟಾಗಿ ಸ್ವಂತ ಗುರುತಿಸ್ಕೊಂಡು ಮಾಡ್ಕೊಂಡು ಬನ್ನಿ. ಎಲ್ಲರಿಗೂ ಮತ್ತೊಮ್ಮೆ
ನಾನು ಧನ್ಯವಾದಗಳು ಈ ಪಾಠಕ್ಕೆ ವಿರಾಮ ಹೇಳುತ್ತಿದ್ದೇನೆ. ಓಕೆ, ಥ್ಯಾಂಕ್ ಯು.